ಯಾವನಲ್ಲಿ ಮಾತಾಡುವುದನ್ನು ಪರಿಜ್ಞಾನ. ಕಣ್ಣು ಬಿಟ್ಟು ಮಾತಾಡುವುದ, ಕಣ್ಣು ಮುಚ್ಚಿ ಮಾತಾಡುವುದು? ಕಣ್ಣು ಬಿಟ್ಟು ಮಾತಾಡುವ ಅಭ್ಯಾಸವೇ ಇರುವುದು, ಕಣ್ಣು ಮುಚ್ಚಿ ಮಾತಾಡುವ ಅಭ್ಯಾಸ ಇಲ್ಲ. ಸರಿ, ಕಣ್ಣು ತೆರೆದು ನೋಡು, ನಾನು ಯಾರು ಅಂತ ಗೊತ್ತಾಗುದಿಲ್ಲ ನಿನಗೆ? ಹಕ್ಕೆ ನೋಡುವಾಗ ಗೊತ್ತಾಗುದು ಎಂತದು? ಯಾರು ನೀನು? ಜನ ಯಾರು? ನೀನು ಜನ ಯಾರು ಅಂತ? ಏನೋ ನಿನಗೆ ತಿಂದ ಅನ್ನ ನಿನಗೆ ತಲೆಗೆ ಇರ್ಲಿಕ್ಕೆ ಪ್ರಾರಂಭ ಆಗಿದೆ. ತಿಂದ ಅನ್ನ ತಲೆಗೆ ಇರುವುದಿಲ್ಲ. ನನ್ನ ಜನ ಯಾರು? ಮುಂದೆ ಮುಂದೆ ಹೋಗ್ತಾ ಇದೆಯಲ್ಲ, ಏನು ದನದ ಕೊಟ್ಟಿಗೆ ಇದು? ಅರಮನೆ, ಆಸ್ಥಾನ, ಏನು ದನ ಮೇಯಿಸುವ ಅಂತ ಆಲೋಚನೆ ಮಾಡಿದ್ಯೋ? ನನ್ನನ್ನು ನೋಡುವಾಗ ಹಾಗೆ ಕಾಣ್ತದೆ. ನಿನ್ನನ್ನು ನೋಡುವ ನನ್ನನ್ನು ಯಾಕೆ ಬರ್ತದೆ? ಏನು ವಿಷಯ? ಆಸ್ಥಾನವಾದ್ದರಿಂದಲೇ ಹೋಗುತ್ತಿರುವುದು. ಅದು ಬೇರಾರದ್ದು ಆಸ್ಥಾನ ಅಲ್ಲ, ನನ್ನದ್ದೇ ಆಸ್ಥಾನ. ನಿನಗೂ ಒಂದು ಆಸ್ಥಾನ ಉಂಟಾ? ನೀನು ಯಾವನೇ? ನೀನು ನಿನ್ನ ಅರಸ ಅಲ್ವೇನು? ಅಗಸ? ಅಗಸನಿಗೆ ಇಲ್ಲೆಂತದ ಕೆಲಸ? ನಿನಗೆ ಈಗಲೂ ಕಿವಿ ಸರಿಯಾಗ್ಲಿಲ್ಲ. ಸರಿ ಉಂಟು, ಕಿವಿ ಸರಿ ಉಂಟು. ಮತ್ತೆ ಹೇಳಿದಲ್ವ ಅರಸ ಅಂದದ್ದು? ಅರಸ ಯಾರು? ನಾನು ತ್ರಿಶಂಕು ಭೂಪತಿ ಅಲ್ವೇ? ಜಾಗ್ರತೆ! ಅವರ ಹೆಸರು ಹೇಳುವ ಯೋಗ್ಯತೆ ನಿನಗುಂಟು. ಹಣೆ ಬರಗೆಟ್ಟವನೇ. ತ್ರಿಶಂಕು ಭೂಪತಿಗಳು ಏನು ಆಲೋಚನೆ ಮಾಡಿದಿರಿ? ನನ್ನ ಮುಖ ನೋಡಿ. ಎಂತನು ಮುಖ? ಹೋಗ ಹೊಲೆಯ ಚಾಂಡಾಲ. ದ್ವಾರಪಾಲಕರಿಂದ ಕ್ರೂರ ವಾಕ್ಯಕ್ಕೆ ನಿಜ ಶರೀರವನ್ನು ಪರಿಕಿಸಿದ ಆ ರಸೇಶ್ವರನು ಕಂಡು ಸರ್ವಾಂಗದಲ್ಲಿ ಚಂಡಾಲ ವರ್ಣವನು, ಕಂಡು ಸರ್ವಾಂಗದಲ್ಲಿ ಚಂಡಾಲ ವರ್ಣವನು ಮಂಡಿತೂಗುತ್ತ ಚಿಂತೆಗೊಂಡನ ನೃಪತಿ, ಚಿಂತೆಗೊಂಡನ ನೃಪತಿ. ಮುಖವನ್ನು ಸರಿಯಾಗಿ ನಿರೂಪಿಸುವನ್ನೋ ಹಾಗೆ ನಮ್ಮ ಭೃತ್ಯನಲ್ಲಾಡಿದರೆ ಚಂಡಾಲ ಅತ್ತ ಹೋಗುವನ್ನೋ ಹಾಗೆ ನನ್ನನ್ನು ಆಕ್ಷೇಪಿಸಿದನಲ್ಲ. ಅವನಾಡಿದಂತಹ ನುಡಿಯನ್ನು ಕೇಳಿದಾಗ ವಾಸಿಷ್ಠರ ಶಾಪದ ವಾಕ್ಯಗಳು ದಿಟವಾಗಿ ಹೋಯಿತು ಅನ್ನುವಂತಹ ಅನುಮಾನ ಒಂದೊಮ್ಮೆಗೆ ನನಗಾಗಿ ಹೋಯಿತು. ಆದ್ದರಿಂದಲೇ ನನ್ನ ಶರೀರದ ಅಂಗಾಂಗಗಳನ್ನೆಲ್ಲ ನಾನು ಮತ್ತೊಮ್ಮೆ ಚೆನ್ನಾಗಿ ಈಕ್ಷಿಸಿದೆ. ಎಂತಹ ಸ್ಥಿತಿಯಾಗಿ ಹೋಯಿತು ನನ್ನದು. ಮೈಯೆಲ್ಲ ಚಂಡಾಲ ವರ್ಣಕ್ಕೆ ತಿರುಗಿದೆ. ಧರಿಸಿರುವಂತಹ ಬಂಗಾರದ ಆಭರಣಗಳೆಲ್ಲ ಕಬ್ಬಿಣದ ಆಭರಣಗಳಂತೆ ಶೋಭಿಸುವುದಕ್ಕೆ ಪ್ರಾರಂಭಿಸಿವೆ. ಹಾಗಿದ್ದರೆ ವಾಸಿಷ್ಠರ ಶಾಪದಂತೆ ನನಗೆ ಚಂಡಾಲತ್ವ ಪ್ರಾಪ್ತಿಸಿದೆ. ನಾನು ಹೊಲೆಯನಾಗಿ ಹೋದನೆ, ಶಿವನೇ, ಹೊಲೆಯನಾಗಿ ಹೋದನೆ. ಅಯ್ಯೋ, ಸಶರೀರವಾಗಿ ನಾಕದ ಸಿಂಹಾಸನವನ್ನು ಏರಬೇಕು ಅನ್ನುವ ಹಾಗೆ ಬಹಳಷ್ಟು ನಿರೀಕ್ಷೆಯನ್ನು ನಾನು ನನ್ನ ಜೀವನದಲ್ಲಿ ಇರಿಸಿಕೊಂಡಿದ್ದರೆ ಸಮಸ್ತದರಿಂದಲೂ ಭ್ರಷ್ಟನಾಗುವಂತಹ ಸ್ಥಿತಿಯೊಂದು ತ್ರಿಶಂಕು ಭೂಪನ ಜೀವನದಲ್ಲಿ ಒದಗಿ ಹೋಯಿತಲ್ಲ. ಚಂಡಾಲನಾಗಿ ಹೋದ ಮೇಲೆ ಈ ನಾಡಿನವರಿಗಿನ್ನು ಹೇಗೆ ಮುಖ ತೋರಿ? ಓಹೋ, ನಾಡಿನ ಒಳಗು ಹೋಗುವುದಲ್ಲ, ಇಲ್ಲಿಗೊಂದು ಬದಲು ವ್ಯವಸ್ಥೆಯನ್ನೇ ನಾನು ಉಂಟು ಮಾಡಬೇಕಾಗಿದೆ. ಹೋಗಲಿಲ್ವ ನೀನು? ಹೋಗಲಿಲ್ವ ಇನ್ನು? ಅಯ್ಯ, ನಿನಗೆ ಎಂತದೆ? ಅಯ್ಯೇ ಅಯ್ಯೇ, ನೀನಾಡಿದ್ದು ನಿಜವೇ? ಸುಳ್ಳು ಹೇಳುವ ಜನಲ್ಲ ನಾನು. ನಿನ್ನ ನುಡಿಯನ್ನು ಕೇಳಿದ ಮೇಲೆ ನನ್ನ ಅವಯವಗಳನ್ನು ನಾನು ಸರಿಯಾಗಿ ಪರೀಕ್ಷಿಸಿಕೊಂಡೆ. ಪರೀಕ್ಷೆ ಎತ್ತದು ಚಾಂಡಾಲ. ನೀನೆಂದೇನು? ಪ್ರತಿಯೊಬ್ಬನೂ ನನ್ನನ್ನು ನೋಡಿದವರು ದಾರಿ ಬಿಟ್ಟು ತೊಲಗುವನ್ನು ಹಾಗೆ ನನ್ನನ್ನು ಆಕ್ಷೇಪಿಸುವಂತಹ ಸ್ಥಿತಿ ನನ್ನದಾಗಿ ಹೋಗಿ ನಿನ್ನಂತವರನ್ನು ಹತ್ತಿರ ಸೇರಿಸಿಕೊಳ್ತಾರ ಯಾರಾದ್ರೂ? ಆದ್ರೂ ಒಂದು ಉಪಕಾರ ಮಾಡ್ತೀನಿ. ಎಂತ ಉಪಕಾರ? ನನ್ನ ಮಗ ಇದ್ದಾನೆ ಒಳಗೆ. ಒಂದು ಬಾರಿಸಿದ್ರೆ ಉಂಟಲ್ಲ, ನಿನ್ನ ಮಗ ಇಲ್ಲಿ ಎಂತದ್ದು ಮಾಡುದು? ಅವ ಎಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನ? ಅಲ್ಲ ಪುಣ್ಯಾತ್ಮ, ಮತ್ತೆ ನಿಮ್ಮ ಯುವರಾಜನಾದಂತಹ ಹರಿಶ್ಚಂದ್ರ ಕುಮಾರ. ನಮ್ಮ ಯುವರಾಜ ಎಂತದು ಮಗ? ಎಂತದು? ಜಾಗ್ರತೆ! ಅಲ್ಲ ಸಲ್ಲ ತನ್ನೆಲ್ಲ ಮಾತಾಡಿದ್ರೆ ಈ ಕ್ಷಣದಲ್ಲಿ ನಿಲ್ಲು. ಎಂತದು ನಿಲ್ಲು?
ಸಮಾಧಾನವನ್ನು ತಂದುಕೊ. ಸಮಾಧಾನ ಎಂತದ್ದು? ನಮ್ಮ ದೊರೆಗಳು ಮಗನ ನಿನ್ನ ಮಗ ಅಂತ ಹೇಳ್ತೀನಿ. ಯಾರು? ಒಂದೊಮ್ಮೆಗೆ ಉದ್ವೇಗವಶನಾಗಬೇಡ. ಉದ್ರೇಗ ಆಗದೆ ನೀನೇ ತೀರ್ಮಾನಕ್ಕೆ ಬರುವುದಲ್ಲ. ಎಂತದ್ದು? ನೀನೊಂದು ಕೆಲಸ ಮಾಡು. ಕೆಲಸ ನಾನು ಕೆಲಸ ಮಾಡ್ತೇನೆ. ನನ್ಗೆ ನೀನು ಕೆಲಸ ಹೇಳೋದು ಬೇಡ, ಗೊತ್ತಾಯ್ತಲ್ಲ? ಒಳಗೆ ಹೋಗಿ ನಿಮ್ಮ ಯುವರಾಜನಾದಂತ ಹರಿಶ್ಚಂದ್ರ ಕುಮಾರನನ್ನು ಈ ಕಡೆಗೆ ಬರುವುದಕ್ಕೆ. ನೀನು ಪುನಃ ಹರಿಶ್ಚಂದ್ರ ಕುಮಾರ ಅಂತ ಹೇಳಬೇಡ, ಜಾಗ್ರತೆ, ಯುವರಾಜರನ್ನು ಅಂತ ಹೇಳು. ಆಗಲಿ, ನಿನ್ನ ಯುವರಾಜರನ್ನು ಇತ್ತ ಕಡೆಗೆ ಬರುವುದಕ್ಕೆ ಹೇಳು. ನೀನು ಜೊತೆಯಾಗಿಯೇ ಬಾ. ನೀನಿದ್ದಲ್ಲಿಗೆ ಏನು ನಿನ್ನ ಮನೆ ಕೆಲಸದ ಆಳ ನಮ್ಮ ದೊರೆಗಳ ಮಗ, ನೀನಿದ್ದಲ್ಲಿಗೆ ಅವರನ್ನು ಕಳಿಸುವುದಾ? ನಿಜವಾಗಿಯೂ ಅವನು ನನ್ನ ಮಗನೆಯೋ, ನಿನಗೆ ಮಾತ್ರ ಪರಿಚಯವಾಗಲಿಲ್ಲ. ಪರಿಸ್ಥಿತಿ ವಿಷಮತೆಯನ್ನು ಸೇರಿದ್ದರಿಂದಲೇ ನನಗೆ ಈ ವಿಷಮ ಉಂಟಾಗಿ ಹೋಗಿದೆ. ಹೋಗಿ ಅವನನ್ನು ಕರಕೊಂಡೇ ಬಾ. ಅವನು ನನ್ನನ್ನು ಅಪ್ಪ ಅಂತ ಒಪ್ಪಿದ್ರೆ ನೀನೇನು ಮಾಡ್ತಿ? ಒಪ್ಪಿದ್ರೆ ಅವರು ನಿನ್ನನ್ನು ಅಪ್ಪ ಅಂತ ಒಪ್ಪಿದ್ರೆ ನೀರು ಕುಡಿದು ಕಾಲು ತುಳಿತೇನೆ. ಅಲ್ಲ, ಕಾಲು ತೊಳೆದು ನೀರು ಕುಡಿತೇನೆ. ಆಗಲಿ, ಹೋಗಿ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಇಲ್ಲೇ ನಿಲ್ಲು. ಇಲ್ಲೇ ಒಳಗೆ ಬಂದ್ರೆ ಜಾಗ್ರತೆ. ತಿಳಿಯದೆ ತನ್ನ ಗಳಿಗೆ ತೋರ್ಪ ಭೂಪಾಲ ತನುಜಾಲೆ ಸೈ. ನೀನು ದ್ವಾರಪಾಲಕಲ್ವೇನೋ? ಹೌದು ದೊರೆಗಳೇ. ಏನು ಅವಸರವಾಗಿ ಓಡಿಕೊಂಡು ಬಂದಿದೆಯಲ್ಲ? ಹಾಗೆ ದ್ವಾರದ ಬಳಿಗೆ ನನ್ನ ಬಳಿಗೆ ಒಬ್ಬ ಬಂದ. ಒಬ್ಬರಿಂದ ಏನು ಹಲವಾರು ಮಂದಿಗಳು ಬರ್ತಾರೆ. ಹಲವಾರು ವಿಚಾರ ಮಾಡಿದ್ದೆ. ನೀನು ವಿಚಾರ ಮಾಡಿದೆ. ವಿಚಾರ ಮಾಡಿದಾಗ ಏನಂತೆ ಏನು ಹೇಳ್ತಾನೆ ಗೊತ್ತುಂಟ? ಒಳಗೆ ಹರಿಶ್ಚಂದ್ರ ಇದ್ದಾನ. ಹರಿಶ್ಚಂದ್ರ ಇದ್ದಾನ ಹಾಗೆ ಕೇಳ್ಬೇಕಿದೆ. ಒಂದು ದೊಡ್ಡ ವ್ಯಕ್ತಿ ಆಗಿರ್ಬೇಕಲ್ಲ. ದೊಡ್ಡ ವ್ಯಕ್ತಿ, ಮುಖ ಎಲ್ಲ ಕಪ್ಪು, ಕೈ ಕಾಲು ಕಪ್ಪು, ಹೊಲೆನಾಗೆ ಕಾಣ್ತಾ ಇದ್ದ. ಕಪ್ಪಿದ್ದವರೆಲ್ಲ ಹೊಲೆಯರು ಅಂತ ತಿಳ್ಕೊಂಡಿದ್ದೇನೆ. ಇವಾಗ ಹೊಲೆನೆ, ಕಪ್ಪಿದ್ದವರ ಎಲ್ಲ ಹೊಲೆ. ನೀನು ಸರಿಯಾಗಿ ಮಾತಾಡಿಸಿದ್ಯಾ? ಮಾತಾಡಿಸಿದೆ. ಏನು ಅಂತ ಮಾತಾಡಿಸಿದ್ಯಾ? ಏನು ಹೇಳಿದ್ರೆ? ಒಳಗೋಗು, ಹರಿಶ್ಚಂದ್ರ ನನ್ನ ಮಗ, ಹರಿಶ್ಚಂದ್ರ ನನ್ನ ಮಗ, ಹರಿಶ್ಚಂದ್ರ ನನ್ನ. ಯಾರು ಹೇಳಿದ್ರು? ಅವನನ್ನು ಕಾಣುವಾಗ ಹೇಗಿದ್ದಾನೆ? ಕಾಣುವಾಗ ಮೈ ಎಲ್ಲ ಕಪ್ಪು, ಮತ್ತೆ ಕಿರೀಟ ಉಂಟು. ಕಿರೀಟ ಧಾರಣೆ ಮಾಡಿ ಬಾಡಿ ಪೋಷಾಕ ಎಲ್ಲ ಉಂಟು. ಎಲ್ಲಿಂದಲೋ ಬಾಡಿಗೆಗೆ ತಕೊಂಡು ಬಂದದ್ದು ಇರ್ಬೇಕು. ತಡಿ, ಏನಲ ಮಾತನು ಕೇಳುತ್ತ ಹರಿಶ್ಚಂದ್ರ ಮನದಿ ಚೋದ್ಯವ ತಾಳುತ್ತ ಏನಲ ಮಾತನು ಕೇಳುತ್ತ ಹರಿಶ್ಚಂದ್ರ ಮನದಿ ಚೋದ್ಯವ ತಾಳುತ್ತ ಜನಕ ತ್ರಿಶಂಕುವೆಂದೆನಿಪ ನಮೋಚಾರ, ಜನಕ ತ್ರಿಶಂಕುವೆಂದೆನಿಪ ನಮೋಚಾರ ವನು ಕೇಳಿರುವರಿಂದ ಕನಹರುಷ ದೊಡ್ಡ ಜನಲ ಮಾತನು ಕೇಳುತ್ತ ಹರಿಶ್ಚಂದ್ರ ಮನದಿ ಚೋದ್ಯವ ತಾಳುತ್ತ ದ್ವಾರದ ಬಳಿಗೆ ಬಂದಂತಹ ವ್ಯಕ್ತಿಯ ಪರಿಚಯನೇ ಆಗಲಿಲ್ಲ. ಹೆಸರು ಹರಿಶ್ಚಂದ್ರನನ್ನು ನೋಡಿಕೊಂಡು ಬರಬೇಕು. ತನ್ನ ಮಗನನ್ನು ಹೇಳಿಕೊಡ್ತಾ ಇದ್ದಾನೆ. ತಾನು ಹರಿಶ್ಚಂದ್ರನ ಮಗ ತ್ರಿಶಂಕು ಎಂದು ಹೇಳಿಕೊಡ್ತಾ ಇದ್ದ. ಒಂದಕ್ಕೊಂದು ವ್ಯತ್ಯಾಸವಾಗಿ ಕಾಣ್ತಾ ಇದೆ. ಯಾಕೆ ಹೀಗಾಯ್ತು?
ಆಶ್ಚರ್ಯವಾಗ್ತಾ ಇದೆ, ಪರಮಾಶ್ಚರ್ಯವಾಗ್ತಾ ಇದೆ. ನನ್ನ ತಂದೆಯವರು 101ನೇ ಯಾಗವನ್ನು ಮಾಡಿಸಕ್ಕೆ ಬೇಕಾಗಿ ವಾಸಿಷ್ಠರ ಬಳಿಗೆ ಹೋಗಿದ್ದಾರೆ. ಹೋದ ತಂದೆಯವರು ಈಗಳಿಗೆ ತನಕ ಬರಲಿಲ್ಲ. ಹಾಗೆ ಈಗ ದ್ವಾರದ ಬಳಿಗೆ ಬಂದಂತ ವ್ಯಕ್ತಿಯಲ್ಲಿ ವಿಶೇಷವನ್ನು ಕಾಣ್ತಾ ಇದ್ದಿ. ಈಗ ಅವರ ಪರಿಚಯ ನನಗಿಲ್ವಾ? ನೀನು ಸರಿಯಾಗಿ ನೋಡಿದ್ಯಾ? ನೋಡಿದ್ದೇನೆ, ಸರಿಯಾಗಿ ನೋಡಿದ್ದೇನೆ. ನಿನಗೇನು ಪರಿಚಯ ಆಗುದಿಲ್ಲ. ಏನು ರಾಜ ಪೋಷಾಕ ಎಲ್ಲ ಉಂಟು, ಅಷ್ಟಿದೆ, ಕಿರೀಟ ಉಂಟು. ಆ ವ್ಯಕ್ತಿ ಎಲ್ಲಿದ್ದಾನೆ? ಹೊರಗೆ ಬಾಗಿಲ ಭೂರಿ ಸಂಜಯದೋಳ್ ಅಂದು ನಿಂದಿರಲು ಅವನ ರೀತಿಯನ್ನು ತಿಳಿದು ಸಂಶಯದು ಆರಾಯನಾದುದನು ಊರಂತೆ ನೆನೆದು ಕುಮಾರಗಿಂದನು ಮಿತಿ ಮೀರಿದ ಶೋಕದಿ ಭೂರಿ ಸಂಶಯದೋ ಆರಾಯನೂರಂತೆ ನೆನೆದು ಕುಮಾರಗೆ ಎಂದನು ಮಿತಿ ಮೀರಿದ ಶೋಕದೆ ಅಯ್ಯಯ್ಯೋ, ನಂದು ತಪ್ಪಾಯ್ತು. ನಾನು ಬೇಕು ಅಂತಲ್ಲ, ನನಗೆ ಗೊತ್ತಾಗ್ಲಿಲ್ಲ ಅಪ್ಪ. ನಾನು ಬೇಕು ಅಂತಲ್ಲ, ನನಗೆ ದಮ್ಮ ಕ್ಷಮಿಸಬೇಕು. ನನಗೆ ಗೊತ್ತಾಗ್ಲಿಲ್ಲ. ನೀವು ನನಗೆ ಅವರಿಗೆ ಸಮಾಧಾನ ಮಾಡಿ. ನೀನು ಗುರುತಿಸದೇ ಇರುವುದರಲ್ಲಿ ಅತಿಶಯವೇನುಂಟ? ಗುರ್ತ ಸಿಗಲಿಲ್ಲ. ನನ್ನ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದಂತಹ ಮಗನಾದ ಹರಿಶ್ಚಂದ್ರನಾದರೂ ನೋಡಿದ ಕ್ಷಣವೇ ನನ್ನನ್ನು ಪರಿಚಯಿಸಿಕೊಳ್ಳುವಂತಹ ಮಟ್ಟಕ್ಕೆ ಈಗ ಬರಲಿಲ್ಲ. ಹಾಗಿದ್ರೆ ನೋಡುಗನಿಗೆ ನಾನು ಮೊದಲಿಗಿಂತ ಎಷ್ಟು ಭಿನ್ನನಾಗಿ ಕಾಣಿಸ್ತೇನೆ ಅನ್ನುವುದು ನನ್ನ ಮನಸ್ಸಿಗೆ ಅರಿವಾಗಿ ಹೋಗಿದೆ. ನೋಡಿದ ಕ್ಷಣವೇ ಸಂಶಯದ ದೃಷ್ಟಿಯಿಂದ ಪರೀಕ್ಷಾ ನೋಟವನ್ನು ನನ್ನತ್ತ ಹರಿಯಗೊಟ್ಟನಲ್ಲ ಕುಮಾರ. ಆಮೇಲೆ ಬಾಹ್ಯ ನೋಟದಿಂದ ಅವನಿಗೆ ಅರ್ಥವಾದದ್ದಲ್ಲ ನಾನಾದಿ. ಅಂತರಂಗದ ಸೆಳೆತದಿಂದ ನಮ್ಮೊಳಗಿನ ಸಂಬಂಧ ಜಾಗೃತವಾದದ್ದರಿಂದಲೇ ಅವನಿಗೆ ನನ್ನನ್ನು ಗುರುತಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಬಡತಾಯಿ ಮಗನೇ, ಗೊತ್ತಾಗದೆ ನಾನು ನಿನ್ನ ಬಗ್ಗೆ ಎಲ್ಲ ನೀನು ನಿನ್ನ ಉದ್ಯೋಗದಲ್ಲಿ ಅಪ್ಪ. ಏನಪ್ಪ ಇದು? ನೋಡು ಮಗನೇ, ನಿನ್ನ ಚಿತ್ತದೊಲವ ಮನದೊಳ್ಳರಿತ ಏನ ಮಾಡಲಿ ಎನಗೆ ಬಂದ ಅವಣೆಯನ್ನು ನಿನಗೆ ಬೀಳ್ವೆನು ಘನ ಶತಾಧ್ವರಗಳ ಫಲವ ಎನಗೆ ಕೊಡಿದಿರಿ ಇಸ್ತಿ ಮುಖದೋ ಎನ್ನುತ್ತ ಗುರು ಸುಧರ್ಗೆ ನುಡಿದೆ ವಿನಯದಿಂದ ತನಯ ಮನ್ಮಥ ಸದೃಶರಾದ ನಿಮ್ಮ ಈ ರೂಪ ವಿಕಾರವನ್ನು ಹೊಂದಿದೆ. ನಿಮ್ಮ ದೇಹದ ಕಾಂತಿ ಎಲ್ಲ ಕುಂದಿ ಹೋಗಿದೆ. ಮಗನಾದ ನನಗೆ ನಿಮ್ಮನ್ನು ಪರಿಚಯಿಸಿಕೊಳ್ಳದಷ್ಟು ನಿಮ್ಮ ದೇಹದ ಆರೋಗ್ಯ ಕೆಟ್ಟು ಹೋಗಿದೆ. ಹೀಗಾಗುವುದಕ್ಕೆ ಕಾರಣವೇನು? ನೀವು ವಾಸಿಷ್ಠರಲ್ಲಿ ಹೋದವರಲ್ವೇ? ಹೌದು ಕುಮಾರ. ಯಾಗ ನಿಮಿತ್ತವಾಗಿ ಕೇಳಿಗುವುದಕ್ಕೆ ಹೋದವರಲ್ವೇ? ಸರಿ. ಹೋಗಿ ಬರುವಾಗ ಹೀಗಾಯಿತು. ಏನಾಯಿತು? ಹರಿಶ್ಚಂದ್ರ ಅಪ್ಪ, ನನಗೊದಗಿದಂತಹ ವಿಷಮ ಸ್ಥಿತಿಯನ್ನು ಕಂಡು ನೀನು ವಿಹ್ವಲನಾಗಿ ಹೋಗಿರುವೆ ಎನ್ನುವುದು ನನಗೆ ಸ್ಪಷ್ಟವಾಗಿದೆ. ನನಗೆ ಯಾಕೋ ಕಂಪನವಾಗ್ತಾ ಇದೆ. ಏನನ್ನೆಸಗಬೇಕು ಅನ್ನುವಂತಹ
ಅರಿವನ್ನು ಹೊಂದದೆಯೇ ವಿಮೂಢ ಸ್ಥಿತಿಯನ್ನು ಹೊಂದಿ ಅರೆ ಕ್ಷಣದಷ್ಟು ಕಾಲ ನೀನು ಕರ್ತವ್ಯದಿಂದ ವಿಮುಖನಾಗಿ ಉಳಿದಿದ್ದೆ. ಹೌದಪ್ಪ ಮಗನೇ, ಅಪ್ಪ, ಈ ಸ್ಥಿತಿಗೆ ನಾನು ಮುಟ್ಟುತ್ತೇನೆ ಎನ್ನುವಂತಹ ನಿರೀಕ್ಷೆ ನನಗೂ ಇರಲಿಲ್ಲ ಕಂದ. ಚಕ್ರವರ್ತಿಯಾದ ನಿಮಗೂ ಈ ಪರಿಸ್ಥಿತಿ ಬಂದು ಹೋಯಿತು. ಯಾರಿಂದ ಬಂದು ಹೋಯಿತು? ಸೂರ್ಯವಂಶ ವರೇಣ್ಯನಾದ ನಾನು ನಮ್ಮ ಕುಲಾಭಿಮಾನಕ್ಕನುಗುಣವಾಗಿ ಜೀವನದ ಪುರೋಗಾಮಿತ್ವವನ್ನಾಶಿಸಿ ಸಶರೀರನಾಗಿ ನಾಕಾಧಿಪನಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡಿದ್ದೆ. ಆಸೆ ಇರುವುದು ಏನು ಅಪರಾಧವೇನುವಲ್ವಲ್ಲ? ಪ್ರಯತ್ನಶೀಲತೆ ಮಾನವನಿಗೆ ಸಹಜ ಗುಣ. ಆದ್ದರಿಂದಲೇ ಪ್ರಯತ್ನದ ಮೂಲಕವಾಗಿ ಸಾಧಿಸಿ ಹೊಂದಬೇಕು ಅನ್ನುವಂತಹ ಉದ್ದೇಶದಿಂದ ತೊಡಗಿ ಈ ಮೊದಲೇ 99 ಯಾಗಗಳನ್ನು ಪೂರೈಸಿದ್ದೆ. ಎಲ್ಲವರಿಗೂ ಗೊತ್ತಿದ್ದ ವಿಷಯ ಇದು. ವಸಿಷ್ಠರ ಅನುಪಸ್ಥಿತಿಯಲ್ಲಿ 100ನೇ ಯಾಗಕ್ಕೆ ವಾಸಿಷ್ಠರನ್ನೇ ಅಧ್ವರ್ಯಗಳನ್ನಾಗಿಸಿಕೊಳ್ಳೋಣ ಅನ್ನುವಂತಹ ಉದ್ದೇಶದಿಂದ ನಾನು ಮುಂದಾದುದನ್ನು ನೀನು ಬಲ್ಲೆ. ವಸಿಷ್ಠರಾದ್ರೇನು ವಾಸಿಷ್ಠರಾದ್ರೇನು ಅವರೆಲ್ಲರೂ ಒಂದೇ ಅಲ್ವೇ? ನನ್ನ ಮನೋವಾಂಛಿತವನ್ನು ನಾನು ಹೋಗಿ ವಿನಯಪೂರ್ವಕವಾಗಿಯೇ ವಾಸಿಷ್ಠರಲ್ಲಿ ಹೇಳಿಕೊಂಡೆ ಮಗನೇ. ಏನಂದರು ಗುರುಗಳು? ಅವರು ಒಪ್ಪಲಿಲ್ಲ. ನಿನಗೆ ದೇವ ಪದವಿಯನ್ನು ಸಶರೀರವಾಗಿ ಪಡೆಯುವಂತಹ ಯೋಗವೇ ಈಗ ಇಲ್ಲ. 99 ಯಾಗವನ್ನು ಮಾಡಿ ಅಂತ ಮಹಾನುಭಾವರು ನಿಮಗೆ ಯೋಗ್ಯವಿಲ್ಲ ಅಂತ ಹೇಳಿದ್ರಿ. ಅವಾಗ ಏನಾಯ್ತು? ಆಗ ನನಗೂ ನಮ್ಮಲ್ಲಿದ್ದಂತಹ ರಜೋಗುಣ ಸ್ವಲ್ಪ ವೃದ್ಧಿಸಿತು. ನನ್ನಲ್ಲಿರುವ ಹಠ ಪ್ರಾಬಲ್ಯವನ್ನು ಹೊಂದಿತು. ಪರಿಣಾಮ ಸ್ಪಷ್ಟವಾಗಿ ಅವರಲ್ಲಿ ಹೇಳಿಬಿಟ್ಟೆ, ಬೇರೆಯೇ ಬ್ರಾಹ್ಮಣೋತ್ತಮರ ಮೂಲಕವಾಗಿ ನಾನೀ ಯಾಗವನ್ನು ಪೂರೈಸಿಕೊಳ್ಳುತ್ತೇನೆ ಅಂತ. ಅವಾಗ ಏನಂದ್ರು? ನನ್ನ ಮನದ ಅಭಿಲಾಷೆಯನ್ನು ನಾನು ತೆರೆದಿಟ್ಟದ್ದೇ ತಪ್ಪಾಗಿ ಹೋಯಿತು ಮಗ. ಒಮ್ಮೆಲೆ ಕ್ರುದ್ಧರಾಗಿ ಹಿಂದು ಮುಂದನ್ನಾಲೋಚಿಸದೆ ನೀನು ನೀನು ಚಂಡಾಲನಾಗೆಂದು ಶಪಿಸಿದರು ಕಂದ, ಚಂಡಾಲನಾಗೆಂದು ಶಪಿಸಿದರು. ಹಾಗಿದ್ರೆ ಇದು ಗುರು ಶಾಪ. ಗುರುಪುತ್ರರ ಶಾಪದಿಂದಲೇ ಈ ಸ್ಥಿತಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ಮನದಿ ನೆಲೆಯನ್ನು ಮಾಡಿ ಮರಗುವ ಜನಕನನ್ನು ಕಂಡು ಒದಗಿದ ಪತ್ತಿನಲ್ಲಿ ಧೈರ್ಯವೇ ಪ್ರಬಲ, ಧೈರ್ಯವೇ ಪ್ರಬಲ ಎನ್ನುತ್ತ ಇಂತೆಂದ ಅವರಿ ಬಗೆ ಎಲದಾದರನೆ ಅಳಲುವೆ ತಗ ಚಕ್ರವರ್ತಿಯಾದ ದೇಶವನ್ನು ಆಡಿದಂತ ಮಹಾನುಭಾವರು ನಿಮ್ಮ ಕಣ್ಣಂಚಿನಲ್ಲಿ ಧಾರಾಪೂರ್ವಕವಾಗಿ ಜಲ ಸುರಿಸ್ತಾ ಇದ್ದೆ. ಪಶ್ಚಾತ್ತಾಪದ ಮಡುವಿನಲ್ಲಿ ನೀವು ಬೆಳೀತಾ ಇದ್ದೀರಾ. ಬೇಡಪ್ಪ ಬೇಡ, ಅಳಬೇಡಿ. ಈ ಪ್ರಪಂಚದಲ್ಲಿ ಸೃಷ್ಟಿಯಂತ ಪ್ರತಿಯೊಬ್ಬರನ್ನು ಆ ಹಣೆಯಲ್ಲಿಯೂ ಆ ಬ್ರಹ್ಮದೇವನು ನಿನ್ನ ಜೀವನ ಚರಿತ್ರೆ ಹಿಂತಿರಬೇಕು ಅಂತ ಬರೆದಿರ್ತಾನೆ. ಆ ಜಲರುಹಭವನ್ನು ಪಡೆಯಲು ಬರಂತೆ ನಡೀತಾ ಹೊರತು ನಮ್ಮ ಇಚ್ಛೆಯಂತೆ ಯಾವುದೂ ಇಲ್ಲ. ಹೀಗಾಗಬೇಕು ಅಂತ ವಿಧಿಲಿಪಿ ಇರಬೇಕು. ಯೋಚನೆ ಮಾಡಬೇಡಿ ತಂದೆಯವರೇ. ಹೀಗಾದ್ರೆ ಏನಾಯ್ತು? ನಿಮ್ಮ ಮಗನಾದ ನಾನಿಲ್ವೇ? ಈ ಶಾಪ ನಾನು ಬಿಡಿಸ್ತೇನೆ. ನಾವು ದುಃಖ ಮಾಡಿ ಏನು ಪ್ರಯೋಜನ ಇದೆ? ನಾವು ದುಃಖ ಮಾಡಿದ ನಾವು ಪಡಿಬೇಕಾದದ್ದು ಯಾವ ಸ್ಥಾನ ಉಂಟು ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಸಾಧಿಸಿದ್ರೆ ಯಾವುದನ್ನು ಪಡೆಯಬಹುದು ಎಂಬುದನ್ನು ಹಿಂದಿನವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದೇ ಮಾರ್ಗವನ್ನು ನಾವು ಕಂಡುಕೊಳ್ಳಬೇಕಾದ ಅಗತ್ಯವಾಗಿದೆ. ಶಾಪವನ್ನು ಕೊಟ್ಟವರು ಗುರುಪುತ್ರರು ತಾನೇ. ಎಷ್ಟೇ ಮುನಿಯಲಿ, ಎಷ್ಟೇ ಸಿಟ್ಟು ಬರಲಿ, ನಮ್ಮ ಗುರುಗಳ ಮನಸ್ಸು ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಈ ಕ್ಷಣದಲ್ಲಿ ಗುರುಗಳ ಪಾದಾರಕ್ಕೆ ಅಡ್ಡ ಬಿಡ್ತೇನೆ. ನಮ್ಮ ತಂದೆಯವರು ಅಪರಾಧ ಮಾಡಿದ್ದಾರೆ, ಅಪರಾಧಕ್ಕೆ ಕ್ಷಮಿಸಬೇಕು, ಹುರಿ ಶಾಪವನ್ನು ಕೊಡಬೇಕು ನಾನು ಕೇಳಿಕೊಡ್ತೇನೆ. ಒಲಿದು ಮೃದುವಾಗಿ ಹುರಿ ಶಾಪವನ್ನು ಕೊಟ್ಟರಾಯ್ತಲ್ಲ. ಒಂದು ವೇಳೆ ಅಡವಿ
ಹಾಗೆ ಆ ಮುನಿಗಳು ಬರದಿದ್ರೆ ಧಿಕ್ಕರಿಸಿದ್ರೆ ಲಕ್ಷಿಸುವುದಿಲ್ಲ. ನಿಮ್ಮ ಮಗನಾಗಿ ನಾನು ಸಾಧಿಸ್ತೇನೆ, ಕಾರಣ ಸೇರಿಕೊಡ್ತೇನೆ, ದೀರ್ಘವಾದ ತಪಸ್ಸನ್ನು ಆಚರಿಸ್ತೇನೆ, 3 ಮೂರ್ತಿಗಳು ತಪಸ್ಸಿನ ಮೂಲಕವಾಗಿ ಪ್ರತ್ಯಕ್ಷೀಕರಿಸಿಕೊಡ್ತೇನೆ. ನಿಮ್ಮ ಈ ಬಿಡಿದ ಈ ಶಾಪವನ್ನು ನಾನು ಬಿಡುತ್ತೇನೆ. ಸರಿದು ನಿನ್ನಯ ಧೈರ್ಯಕ್ಕೆ ಮೆಚ್ಚಿದೆ ಕಂದ ಕೇಳು ಪರಿಹಾರವ ಚೆನ್ನಯ ಭೂರಿ ವ್ಯಸನವೆಂದು ಕಂದ ಕೇಳು. ಬಲಶಾಲಿ ರಾಜರ್ಷಿ ತಿಲಕ ಕೌಶಿಕನೆಂದು ಕಂದ ಕೇಳು. ಜನ ಒಲಿದು ಬೀಳುವ ರೈದಿ ತಿಳುಹುವೆನಾತಗೆ ಕಂದ ಕೇಳು. ಸೈರಿದು ಕುಮಾರ ಹರಿಶ್ಚಂದ್ರ, ಓ ತಂದೆಯವರೇ, ಉತ್ಸಾಹಿತನಾಗಿ ತಂದೆಯವರಿಗೆ ಒದಗಿದಂತಹ ಆಪತ್ತಿನಿಂದ ಅವರನ್ನು ದೂರೀಕರಿಸಬೇಕು ಅನ್ನುವಂತಹ ನಿನ್ನ ಆಶಯವನ್ನು ವ್ಯಕ್ತಪಡಿಸಿರುವೆಯಲ್ಲ. ಹೌದು. ಸೈರಿಸು ಕುಮಾರ. ಯಾಕೆ? ಪುತ್ರನಾಗಿ ತಂದೆಯ ಆಪತ್ತಿನ ಕಾಲದಲ್ಲಿ ಒದಗಬೇಕಾದಂತಹ ಹೊಣೆ ಏನು ಅನ್ನುವಂತಹ ಕರ್ತವ್ಯವನ್ನು, ಅದರ ಆಳವನ್ನು ನೀನು ಅರ್ಥ ಮಾಡಿಕೊಂಡಿರುವೆ. ಹಾಗೆಂದು ನಿನ್ನ ದುಡಿಮೆಯ ಮೂಲಕವಾಗಿ ಜೀವನದ ಪರಮಸುಖವನ್ನು ಸಾಧಿಸಿಕೊಳ್ಳುವಂತಹ ಉದ್ದೇಶವನ್ನು ಹೊಂದಿದವನು ನಾನೇನೂ ಅಲ್ಲ. ವಾಸಿಷ್ಠರು ಶಾಪವಿತ್ತು ಚಂಡಾಲತ್ವವನ್ನೇ ಅನುಭವಿಸುತ್ತಿರುವಂತಹ ನಾನು ನನ್ನ ಪ್ರಯತ್ನ ಪೂರ್ವಕವಾಗಿ ನಾಕಲೋಕವನ್ನೇರುವಂತಹ ಅವಕಾಶಕ್ಕಾಗಿ ಹಂಬಲಿಸುತ್ತಾ ಮುಂದೆ ಬರುತ್ತಿದ್ದೆ. ಅಪ್ಪ, ನೀವೇನು ಆಸೆ ಮಾಡಿದ್ದು ಸತ್ಯ, ನೀವು ಹಂಬಲಿಸುವುದು ಸತ್ಯ. ಇಂಥದನ್ನು ವಿಧಿಸುವಂತಹ ಸಾಮರ್ಥ್ಯ ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹೇಳಿ? ವಶಿಷ್ಠರು ವಾಸಿಷ್ಠರನ್ನೇ ಸಾಮಾನ್ಯದವರಲ್ಲ. ಸರಿ ಗಂಧ, ಆ ಕುರಿತು ಸರಿಯಾದ ಸಂಗ್ರಹವನ್ನೇ ನಾನು ಮಾಡಿಕೊಂಡಿದ್ದೇನೆ. ಏನದು? ಗಾದಿ ಪುತ್ರನಾದಂತಹ ಕುಶಿಕರಾಯ ವಸಿಷ್ಠರಲ್ಲಿ ಪಂಥವನ್ನೊಡ್ಡಿ ಋಷಿತ್ವವನ್ನು ಸಾಧಿಸಿಕೊಳ್ತೇನೆ ಅನ್ನುವಂತಹ ಉದ್ದೇಶದಿಂದಲೇ ಕಾಡಿನಲ್ಲಿ ಕಠೋರ ತಪಸ್ಸನ್ನು ಕೈಗೊಂಡು ರಾಜರ್ಷಿ ಎಂದು ವರ್ತಮಾನ ಕಾಲದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾನೆ. ಅಪ್ಪ, ಅವರು ಅವರ ಪಂಥವನ್ನು ಮೆರೆಸಕ್ಕೆ ಬೇಕಾಗಿ ಪ್ರತಿಜ್ಞೆ ಮಾಡಿರ್ಬೋದು, ತಪಸ್ಸನ್ನು ಆಚರಿಸ್ತಾ ಇರಬಹುದು. ನಮ್ಮಂತವರ ಕಷ್ಟಕ್ಕೆ ಅವರು ಸ್ಪಂದಿಸ್ತಾರೆ ತಂದೆ? ಖಂಡಿತವಾಗಿಯೂ ಸ್ಪಂದಿಸ್ತಾರೆ. ಯಾವನು ಲೋಕಹಿತವನ್ನು ಸಾಧಿಸುವಂತಹ ಉದ್ದೇಶವನ್ನು ಜೀವಿತದಲ್ಲಿ ಹೊಂದಿರುವುದಿಲ್ವೋ ಅವನು ಪರಮತುಲ್ಯವಾದಂತಹ ಬ್ರಹ್ಮಪದವನ್ನು ಗಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಪರರ ಕಷ್ಟವನ್ನು ಕಂಡಾಗ ಕರಗುವಂತಹ ಸ್ವಭಾವ ನಿರ್ಣಯವಾಗಿಯೂ ಕುಶಿಕರಲ್ಲಿ ಉಂಟು ಅನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ. ವಸಿಷ್ಠರಿಂದ ಪ್ರತಿಜ್ಞೆ ಹಾಕಿಕೊಂಡು ಹೋದಂತಹ ಕೌಶಿಕರು, ಆದ್ದರಿಂದಲೇ ವಸಿಷ್ಠರಿಂದ ಪರಿತ್ಯಕ್ತನಾಗಿ ನಾನಲ್ಲಿಗೆ ತೆರಳಿದ್ದೇನೆ ಅನ್ನುವುದನ್ನು ಕೇಳಿದ ಕ್ಷಣವೇ ಅದನ್ನು ತನ್ನ ಜೀವನದ ಸವಾಲೆಂದು ಸ್ವೀಕರಿಸಿಕೊಳ್ಳುತ್ತಾನೆ. ಹಾಗಿದ್ರೆ ಈ ದೇಶಕ್ಕೆ ಒಡೆಯನೇ ಯಾರು ಬೇಕಲ್ಲ? ಯಾಕೆಂದ್ರೆ ನಿಮ್ಮನ್ನೇ ನಂಬಿಕೊಂಡಂತಹ ಪ್ರಜಾವರ್ಗದವರಿದ್ದಾರೆ. ಹಾಗಿದ್ರೆ ನೀವು ಪ್ರಜಾವರ್ಗದವರು ಯಾರು ನಿಮ್ಮನ್ನು ನಂಬಿದ್ದಾರೋ ಅಂತ ಪ್ರಜಾವರ್ಗದವರಿಗೆ ಏನಾದ್ರೂ ಒಂದು ದಾರಿ ಬೇಕು ತಾನೇ? ಸರಿ ಕುಮಾರ, ಅವರನ್ನು ಧಿಕ್ಕರಿಸಿ ನಾವು ಮುಂದುವರಿಯುವ ಹಾಗಿಲ್ಲ. ಅವರ ಸುಖವನ್ನು ನಮ್ಮ ಸುಖದಲ್ಲಿ ಈ ತನಕವು ಹುಡುಕಿಕೊಂಡಿದ್ದವರು, ನಾವು ಅವರ ಸುಖದಲ್ಲಿ ನಮ್ಮ ಸುಖವನ್ನು ಆಶಿಸುತ್ತಾ ಇದ್ದವರು. ಅದಕ್ಕೆ ಕೊರತೆಯಾಗಕೂಡದು. ಪ್ರಾಯ ಸಮರ್ಥನಾದಂತಹ ನನ್ನ ಸುಕುಮಾರ ನೀನು ಸಿಂಹಾಸನಾರೋಹಣವನ್ನು ಮಾಡಿ ಪ್ರಜಾ ಪರಿಪಾಲನೆಯನ್ನು ನ್ಯೂನಾತಿರೇಕಗಳಿಲ್ಲದಂತೆ ನಿರ್ವಹಿಸಬಲ್ಲೆ ಅನ್ನುವಂತಹ ವಿಶ್ವಾಸ ನನ್ನಲ್ಲುಂಟು. ನಾನು ಇಂತೂ ಈ ಭೂಮಿಯ ಸಕಲ ಸಂಪತ್ತುಗಳ ಕುರಿತು ಈಗಾಗಲೇ ವೈರಾಗ್ಯ ಭಾವವನ್ನು ತಳೆದಾಗಿದೆ. ನನಗೆ ಪರಮಲಕ್ಷ್ಯ ಇರುವುದು ನಾಕಲೋಕದ ಸಂಪತ್ತಿನಲ್ಲಿ ಮಾತ್ರ. ಆದ್ದರಿಂದ ಇಲ್ಲಿಯ ಅಧಿಕಾರವನ್ನು ನೀನೇ ವಹಿಸಿಕೊ. ಪ್ರಜೆಗಳನ್ನು ಸತ್ಯ ಧರ್ಮಕ್ಕನುಗುಣವಾಗಿ ಪರಿಪಾಲಿಸಿ ನಮ್ಮ ಸೂರ್ಯಾನ್ವಯದ ಕೀರ್ತಿಯನ್ನು ಬೆಳಗು ಕಂದ. ನಿಮ್ಮ ಇಚ್ಛೆ ಏನುಂಟು ಅದಕ್ಕೆ ಭಗವಂತನು ಪೂರ್ಣಾನುಗ್ರಹ ಮಾಡಲಿ ಪ್ರಾರ್ಥಿಸುತ್ತಾ ನೀವು ಕೊಟ್ಟಂತ ಅಮೂಲ್ಯವಾದ ಕೊಡುಗೆಯನ್ನು ಸಂತೋಷ ಸ್ವೀಕಾರ ಮಾಡಿಕೊಂಡು ಸತ್ಯದಿಂದ ಧರ್ಮದಿಂದ ನಡೆದುಕೊಂಡು ಬರ್ತೀವಿ. ಒಳ್ಳೆಯದು. ಆ ಶ್ರೀಹರಿ ಕಾಪಾಡಿ.
ಮೇಲ ಇಲ್ಲವೋ ನಿನ್ನನ್ನು ನೋಡಿದರೆ ಆಶ್ಚರ್ಯವಾಗುತ್ತಿದೆ. ನಿನ್ನ ಪ್ರಕೃತಿಯಲ್ಲೇ ಏನೋ ಬದಲಾವಣೆಯಾಗಿರಬೇಕು. ಒಬ್ಬನ ವ್ಯಕ್ತಿತ್ವವನ್ನು ವಸ್ತ್ರ, ವಪ್ಪು, ವಾಕ್ಯ, ವಿದ್ಯಾ, ವಿನಯಗಳ ಮೂಲಕ ತಿಳಿದುಕೊಳ್ಳಬಹುದು. ನಿನ್ನ ಮೈಮೇಲಿರುವ ವಸ್ತ್ರಾಭರಣಗಳು, ನಿನ್ನ ಆಕೃತಿ, ನಿನ್ನ ಮಾತುಗಳು, ಇದರಿಂದ ನೀನೊಬ್ಬ ಯೋಗ್ಯತಾವಂತನೆಂದು ಗುರುತಿಸಲ್ಪಡಬಹುದಾದರೂ ನಿನ್ನ ಪ್ರಕೃತಿಯ ಬದಲಾವಣೆಯಾಗಿದೆಯಲ್ಲ, ಅದಕ್ಕೇನು ಕಾರಣವಿರಬೇಕು. ನೀನು ಯಾರು, ಬಂದು ಯಾಕೆ? ನಿನ್ನ ವಿಚಾರವನ್ನು ಸಂಕೋಚವಿಲ್ಲದೆ ಹೇಳು. ಖ್ಯಾತ ತ್ರಿಶಂಕುದೋಧಿ ನಾಥ ಆ ವಂಶಜನು ತಾನು ಆತನರು ಹೇ ಮುನಿ ಯಾತಕಿ ಜಾತಿ ಜತ್ವ ಯಾತಕಿ ನೀಚತ್ವ ಜಾತವಾಯ್ದನೆ ಪೇಟನಾಥ ಖ್ಯಾತ್ರ ಶಂಕುದೋಧಿನಾಥ ಖದ್ಯೋತ ವಂಶಜನು ತಾನು. ಮಹಾತ್ಮ ಕುಶಿಕ ಮುನಿಪತಿ ನೋಡಿದ ಕ್ಷಣವೇ ದೂರ ನಿಲ್ಲು ಅನ್ನುವ ಹಾಗೆ ಆಜ್ಞಾಪಿಸುವುದಕ್ಕೆ ತೊಡಗಿದೆಯಲ್ಲ. ಯಾರು ನೀನು? ಯಾವನು ಒಬ್ಬ ಚಂಡಾಲನೆಂದು ನೀನು ತಪ್ಪಾಗಿ ಕಲ್ಪಿಸಿಕೊಂಡಿರುವೆ. ಲೋಕಮುಖದಲ್ಲೇ ಖ್ಯಾತಿಯನ್ನು ಹೊಂದಿದಂತಹ ಅಯೋಧ್ಯೆಯ ಅರಸು, ಸೂರ್ಯವಂಶೋತ್ಪನ್ನನಾದಂತಹ ತ್ರಿಶಂಕು ನಾನಲ್ವೇ? ನೀನು ಸತ್ಯವ್ರತನಿ, ಬರಗಾಲದ ದುರ್ದಿನಗಳಲ್ಲಿ ನನ್ನ ಪತ್ನಿ ಪುತ್ರರನ್ನು ಸಲಹಿದಾತ ನೀನು. ಸದಾ ಸರ್ವದಾ ನಿನಗೆ ನಾನು ಕೃತಜ್ಞ. ಆದರೆ ನಿನ್ನ ಈ ವ್ಯತ್ಯಾಸವನ್ನು ಕಂಡು ಆಶ್ಚರ್ಯವಾಗುತ್ತಿದೆ. ಯಾಕೆ ಹೀಗಾದೆ? ಏನಾಯ್ತಪ್ಪ? ಕೇಳು ಭುಜನ ಭಾಜಾತ ಸಂಜಾತ ಆಲಸ್ಯಗೊಳದಿನ್ನ ಮಾತ ವಿಖ್ಯಾತ ವರಕ್ರದೂಷತವನ್ನು ಮಾಡಿ ಬಳಿಕ ನಾನು ನರತನು ಸಹಿತೈದಿ ಸುರಪತಿ ಪುರದಿ ಇರುವಡೆ ಇನ್ನಿಂದೊಂದು ಮಖವ ಮಾಡಿದಿರಿ ಎನ್ನುತ್ತ ಅರುಹಿದೆ ಗುರುಗಳಿಗೆ ಮಣಿದವರ ಅಡಿಗಳಿಗೆ ಧಿಕ್ಕರಿಸಿದರು ಎನ್ನ ಧಿಕ್ಕರಿಸಿದರು. ಕೇಳು ಕುಶನ ಭಜಾದ ಸಂಜಾದ. ಕುಶಿಕ ಮಹರ್ಷಿ, ರಾಜೇಂದ್ರ, ಕುಶನಾಭನ ಮೊಮ್ಮಗನಾದಂತಹ ನೀನು ರಾಜಮನೆತನದವರ ಕುರಿತಾದಂತಹ ಅನುಭವಗಳನ್ನು ಹೊಂದಿಲ್ಲದಿದ್ದವನೇನೂ ಅಲ್ಲ. ಅಯೋಧ್ಯಾಧಿಪನಾದಂತಹ ನಾನು ಮಾನವ ಸಹಜವಾದಂತಹ ಆಸೆಯಂತೆಯೇ ಸಶರೀರನಾಗಿ ನಾಕಾರೋಹಣವನ್ನು ಮಾಡಬೇಕು, ಅಮರಾಸನವನ್ನು ಸ್ವೀಕರಿಸಬೇಕು ಅನ್ನುವಂತಹ ಹಂಬಲವನ್ನು ಹೊಂದಿದೆ. ಒಳ್ಳೆಯದಪ್ಪ, ಮನುಷ್ಯ ನಿರಾಶಾವಾದಿಯಾಗ ಕೂಡದು. ಆದ್ದರಿಂದಲೇ ಗುರುಗಳಾದಂತಹ ವಸಿಷ್ಠರ ನಿರ್ದೇಶನದಂತೆಯೇ 99 ಯಾಗಗಳನ್ನು ಈಗಾಗಲೇ ಮಾಡಿ ಪೂರೈಸಿದವನಿಗೆ ಇನ್ನೊಂದಾದರೂ ಆಯ್ತಲ್ಲ. ಹೋಗಿ ವಸಿಷ್ಠರಲ್ಲ ಆ ಕುರಿತು ಆಡೋಣ, ಅವರನ್ನು ಆ ಕುರಿತಾಗಿ ಸಿದ್ಧಗೊಳಿಸೋಣ ಅನ್ನುವಂತಹ ಉದ್ದೇಶವನ್ನು ಹೊಂದಿದ್ರೆ ಅವರು ಊರಲ್ಲೇ ಇರಲಿಲ್ಲ. ಅವರ ಪುತ್ರರಾದಂತಹ ವಾಸಿಷ್ಠರನ್ನಾದರೂ ಕಂಡು ಅಧ್ವರ್ಯಗಳಾಗುವ ಹಾಗೆ ಕೇಳಿಕೊಳ್ತೇನೆ ಎನ್ನುವ ಉದ್ದೇಶದಿಂದ ವಿನಯಪರನಾಗಿ ಅವರಲ್ಲಿ ಪ್ರಾರ್ಥನೆ. ತಂದೆಯಂತೆ ಶಾಸ್ತ್ರಜ್ಞರಾದ, ವೇದವಿದರಾದ, ಶಕ್ತಿಯೇ ಮುಂತಾದವರು ಯಜ್ಞಾದಿಗಳನ್ನು ನಡೆಸುವುದಕ್ಕೆ ಅರ್ಹತೆಯುಳ್ಳವರು. ನಿನ್ನಾಶೆ ಪೂರೈಸಲ್ಪಡ್ತದೆ ಎನ್ನುವ ವಿಶ್ವಾಸ ಇತ್ತು. ಮತ್ತೇನು? ಆದರೆ ನನ್ನ ಆಸೆಯನ್ನು ಅವರು ಒಪ್ಪಲೇ ಇಲ್ಲ. ನನ್ನ ಕೇಳಿಕೆಯನ್ನೇ ಧಿಕ್ಕರಿಸಿಬಿಟ್ರು. ನಿನಗೆ ಅಮರ ಪದವಿಯನ್ನು ಸಶರೀರನಾಗಿ ಏರುವಂತಹ ಯೋಗವೇ ನಿನ್ನ ಹಣೆಯಲ್ಲಿ ಬರೆದಿಲ್ಲ, ನೀನದಕ್ಕೆ ಪ್ರಯತ್ನಿಸಬೇಕಾದದ್ದಿಲ್ಲ ಅನ್ನೋ ಹಾಗೆ ನನ್ನನ್ನು ಆಕ್ಷೇಪಿಸಿದರು. ಆ ಕಾಲಕ್ಕೆ ನಾನು ಖತಿಯಾ ಅಂತವರಲ್ಲಿ ಹೇಳಿದೆ. ಏನೆಂದೆ? ಬೇರೆ ಶ್ರೋತ್ರಿಯರಾದ ಬ್ರಾಹ್ಮಣರನ್ನು ಕಂಡು
ಅವರ ಮೂಲಕವಾಗಿ 100ನೇ ಯಾಗವನ್ನು ನಾನು ಪೂರೈಸಿಕೊಳ್ತೇನೆ ಅಂತ. ಓಹೋ, ಅಲ್ಲಿಗೆ ಕ್ರುದ್ಧರಾದಂತಹ ವಾಸಿಷ್ಠರುಗಳು ನನಗೆ ಚಂಡಾಲತ್ವ ಪ್ರಾಪ್ತಿಯಾಗುವ ಹಾಗೆ ಶಪಿಸಿಬಿಟ್ರು. ಶಪಿಸಿದರು. ಇಲ್ಲಿ ಯಾಕೆ ಬಂದೆ? ತಾಳಿದಿ ರೂಪನು ಗಗುಡದಿ ಬಂದೆನು, ಕಾಲ ಹಿಡಿವೆ ನಿನ್ನ ಕಾಯೋ ನೀ ಒಲಿದಿಲ್ಲ ಎನ್ನ ಕಾಯೋ ಒಲಿದು ಗುರುವೇ. ಓ ಕುಶಿಕ ಮಹಾರಾಜ, ಸತ್ಯವ್ರತ, ಅವರಿಂದ ಶಬ್ದನಾಗಿ ಊರನ್ನು ಸೇರುವಂತಹ ಕಾಲಕ್ಕೆ ನನ್ನಲ್ಲಿ ಚಂಡಾಲತ್ವದ ಚಿಹ್ನೆಗಳೆಲ್ಲವೂ ರೂಢಿಸುವುದಕ್ಕೆ ತೊಡಗಿದ್ದವು. ಆದ್ದರಿಂದಲೇ ರಾಜಕೋಶಗಳ ಕುರಿತಾದಂತಹ ವೈರಾಗ್ಯವನ್ನು ತಳೆದು ಹೇಗಾದರೂ ನನ್ನ ಉದ್ದೇಶದಂತೆಯೇ ಸಶರೀರವಾಗಿ ನಾಕವನ್ನೇರುವಂತಹ ಅವಕಾಶವನ್ನೇ ಹಂಬಲಿಸುತ್ತಾ ಯಾರಿದ್ದಾರೆ ಮಹಾತ್ಮರನ್ನು ಹಾಗೆ ಅರಸುತ್ತಾ ನಿಮ್ಮ ಸನ್ನಿಧಾನವನ್ನು ಸೇರಿಕೊಂಡವನಿದ್ದೇನೆ. ಓಹೋ, ಇದು ಕಾಲು ಹಿಡಿದು ದೈನ್ಯದಿಂದ ಯಾಚಿಸ್ತೇನೆ. ನನಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲ. ಸಶರೀರವಾಗಿ ನಾಕವನ್ನೇರುವ ಸೌಭಾಗ್ಯವನ್ನು ತಾವು ದಯಮಾಡಿ ಒದಗಿಸಿಕೊಳ್ಳಿ. ಹೇಳು. ನೆನೆದು ಪೂರ್ವದ್ವೇ ಕೃತಿಯನು ನೆನೆದು ಪೂರ್ವದ್ವೇ ಕೃತಿಯನು ಕಲಲೆ ಕಡೆ ಕಡೆಯಾಗಿ ಮುನಿ ಕಠೋರ ಧ್ವನಿಯೋಳು ಇಂತೆಂದನು ಮಹೇಶ್ವರಗೆ. ಯಾಕೆ ಬದರುವೆಂದ್ರ ಪವಸಿದ್ಧಗ ಲೋಕವೆಲ್ಲವೂ ಮಾರಿ ಹೋಯಿತೆ. ಸಾಕು ಸಾಕು ಬಿಡು ನಿನ್ನಯ ಮನಸ್ಸಿನ ಶೋಕವನ್ನು. ಧೈರ್ಯ ತಾಳು. ತಾವು ಆಗುವುದಿಲ್ಲ ಅಂತ ನಿನ್ನ ಅಂತಃಕರಣದಲ್ಲಿರುವ ವ್ಯಾಕುಲವನ್ನು ಬಿಡು. ಈ ಪ್ರಪಂಚವೇ ವಸಿಷ್ಠನಿಗೋ ವಾಸಿಷ್ಠರಿಗೋ ವಿಕ್ರೀತವಾದುದೇನೂ ಅಲ್ಲ. ನಿನಗೆ ಬೇಕಾಗಿರುವುದು ಸ್ವರ್ಗ ತಾನೇ. ಮಾಡಿದುವೆ ಈಗ ಮಾಡಿಸುವ ಇರಗೆ ಅಮರೀಜ ಮುಖ್ಯರ ತಡೆದೊಡೆ ಬಿಡಲಿ ಸುಮತಿಯೇ. ಮನುಷ್ಯ ದೇಹದಲ್ಲಿ ಪೃಥ್ವೀಭೂತ ಅಂಶ ಅಧಿಕವಾಗಿರ್ತದೆ. ದೇವತೆಗಳ ದೇಹದಲ್ಲಿ ತೇಜಸ್ಸಿನ ಅಂಶ ಅಧಿಕವಾಗಿರ್ತದೆ. ನಿನ್ನ ಶರೀರವನ್ನು ತೈಜಸ ದೇಹವನ್ನಾಗಿಸಿ ನಾಕಲೋಕದಲ್ಲಿರುವುದಕ್ಕೆ ಬೇಕಾಗಿರುವ ಎಲ್ಲ ಅನುಕೂಲತೆಗಳನ್ನು ನಾನು ಒದಗಿಸಿಕೊಡ್ತೇನೆ. ಯಾರು ಮುನಿಗಳು ನನಗೆ ಲಕ್ಷ್ಯವೇ ಅಲ್ಲ. ನಾಕಾಧಿಪತಿ ಬಿಡು, ಮುಕ್ಕಣ್ಣ ಮುನಿದರು ಲೆಕ್ಕಿಸಲಾರೆ. ನಿನಗೆ ಬೇಕಾಗಿರುವುದು ಸ್ವರ್ಗವಲ್ಲೇ. ನಾನು ಬರ್ತೇನೆ. ನಿನಗೆ ಗುರುವಾಗಿ ನಿನ್ನ ಇಷ್ಟವನ್ನು ಪೂರ್ಣವಾಗಿಸ್ತೇನೆ. ಒಳ್ಳೆಯದು ಒಳ್ಳೆಯದು. ಮನೋನಿರ್ಮಿತವಾದ ಮಹಾನಗರಿ ಅಯೋಧ್ಯೆ, ಸರಯೂ ನದಿ ತೀರದಲ್ಲಿ ನಿನ್ನ ಕುಲದವರೆಲ್ಲ ಯಜ್ಞಾದಿಗಳನ್ನು ನಡೆಸಿದವರು. ನಿನ್ನ ಪುರಜನರು ನೋಡುತ್ತಿರುವಂತೆ ನಿನ್ನನ್ನು ಸ್ವರ್ಗಕ್ಕೆ ನಾನು ಕಳುಹಿಸ್ತೇನೆ. ಆ ದೇವಜನತ ಸಾಗೋಣ. ಸರಯೂ ನದಿ ತೀರದಲ್ಲಿ ಯಾಗಕ್ಕೆ ಬೇಕಾದ ಸಿದ್ಧಗಳು. ಭೂಸುರರನ್ನು ನಾವು ಕರೆಸಿದ್ದೇವೆ. ಹೌದು ರಾಜೇಂದ್ರ, ಗುರುಗಳೇ, ಮನುಷ್ಯನ ಆಶೆಗೆ ಅಂತ್ಯವೆಂಬುದಲ್ಲ. ಇಲ್ಲ, ನೋಡಿದ್ಯಾ? ಚಿನ್ನದಿಂದ ಮಣ್ಣಿನಿಂದ ಮಾಡಿರುವ ಆ ಕಲಶಗಳಲ್ಲಿ ನಾನಾ ದ್ರವ್ಯಗಳನ್ನು ನಮ್ಮವರು ತುಂಬಿದ್ದಾರೆ. ನಿನಗೆ ಬಂದಿರುವ ಚಂಡಾಲತ್ವವನ್ನು ಆಕರ್ಷಿಸಿ ಪ್ರತ್ಯೇಕವಾಗಿ ಇರಿಸಿದ್ದೇನೆ. ನಿನ್ನ ದೇಹದಲ್ಲಿ ಅಶ್ವಿನಿ ದೇವತೆಗಳು ಕ್ರಿಯೆಯನ್ನು ನಡೆಸಿದ್ದಾರೆ. ಮನುಷ್ಯ ದೇಹದಲ್ಲಿರುವ ಮೃತ್ಯುಭಾಷವನ್ನು ವರ್ಣಭಾಷವನ್ನು
ಬೇರ್ಪಡಿಸಿದ್ದಾರೆ. ಆಪಾದೇವಿಯರ ಕೃಪೆ ನನಗಾಗಿದೆ. ಲೋಕಗಳನ್ನು ನಿರ್ಮಿಸುವ ಸಾಮರ್ಥ್ಯವುಳ್ಳವ ನಾನು. ಆದುದರಿಂದ ದೀಕ್ಷಾಬದ್ಧನಾಗಿ ನೀನಿದ್ದಾಗ ಏನೇ ತೊಡಕಾದರೂ ಅದನ್ನು ಲೆಕ್ಕಿಸುವುದಿಲ್ಲ. ಮನುಷ್ಯನು ಸಶರೀರನಾಗಿ ಸ್ವರ್ಗವನ್ನು ಆರೋಹಿಸುವ ಯಜ್ಞವು ಈವರೆಗೆ ಹೇಳಲ್ಪಟ್ಟಿಲ್ಲವಾದ ಕಾರಣ ಅಥರ್ವ ಅಂಗೀರಸನ್ನು ಪ್ರಾರ್ಥಿಸಿದಾಗ ಯಜ್ಞ ವಿಧಾನವನ್ನು ರೂಪಿಸಿಕೊಟ್ಟಿದ್ದಾರೆ. ಸೋಮವನ್ನುಂಡು ಆನಂದಿತರಾದಂತಹ ಅಮರರು ಬೇಕಾದನ್ನು ಅನುಗ್ರಹಿಸುತ್ತಾರೆ. ಇದನ್ನು ಸ್ಪಷ್ಟವಾಗಿಯೇ ತಿಳಿಸಿದ್ದಾರೆ. ಶಾಂತ ಘೋರ ಕರ್ಮಗಳನ್ನುವಲ್ಲ, 4 ವೇದಗಳನ್ನು ಸಾಂಗವಾಗಿ ತಿಳಿದಿರುವ ಜಮದಗ್ನಿಯು ಬ್ರಹ್ಮನಾಗಿ ನಾನು ಅಧ್ವರ್ಯವಾಗಿ ಈ ಯಜ್ಞವನ್ನು ಪೂರೈಸುವುದೆಂದು ನಿಶ್ಚಯಿಸಿದ್ದೇವೆ. ದೀಕ್ಷಾಬದ್ಧನ. ಒಳ್ಳೆ ಈಗ ವಿಪರೀತ. ರಾಜೇಂದ್ರ, ಹವಿಯನ್ನುಂಡು ದೇವತೆಗಳು ಅನುಗ್ರಹಿಸುತ್ತಾರೆ ಎಂಬ ಭರವಸೆ ನಮಗಿತ್ತು. ಯಾವ ದೇವತೆಯೂ ಬಂದ ಹಾಗಿಲ್ಲ. ಹೀಗೇಕೆ ಎಂದು ಯೋಚಿಸಿದರೆ ಯಾರು ಸುಮನಸರೆಂದು ಹೇಳಲ್ಪಟ್ಟಿರುವರು ಅವರೆಲ್ಲ ಅವರ ಅಂತಃಕರಣದ ಕಲ್ಮಶವನ್ನು ತೋರಿದ ಹಾಗಾಯಿತು. ಆದ್ದರಿಂದ ಈ ಯಜ್ಞವಲ್ಲ ನಿನ್ನ ಇಷ್ಟ ಕೈಗೊಳ್ಳುವ ಹಾಗಿಲ್ಲ. ಹಾಗಿದ್ರೆ ಸ್ವರ್ಗ ದೇವತೆಗಳು ಅಗ್ರಹವನ್ನು ತೋರಿದರು. ಈ ವಿಶ್ವವನ್ನೇ ಆರ್ಯವನ್ನಾಗಿಸಬೇಕು. ಈ ಸಂಕಲ್ಪದಿಂದ ತಪಸ್ಸನ್ನಾಚರಿಸುತ್ತಿರುವ ನಾನು. ಎಲ್ಲರೂ ಅಮೃತಪುತ್ರರು. ನಿನ್ನ ಬಗ್ಗೆ ಕೀಳರಿಮೆ ಏಕೆ? ನಿನ್ನನ್ನು ಸ್ವರ್ಗಾಧಿಪತಿಯನ್ನಾಗಿ ಮಾಡ್ತೇನೆ. ಸ್ವರ್ಗಾಧಿಪತಿಯನ್ನಾಗಿ ಮಾಡ್ತೇನೆ. ಹೌದೇ? ಅವರು ಯಾರು ಬಂದರೇನು, ಯಾರು ಬಿಟ್ಟರೇನು, ಮುನಿದರೆ ಮುಕ್ಕಣ್ಣನನ್ನು ಮೀರಬಲ್ಲ. ವಿಶ್ವವನ್ನೇ ಮೈತ್ರಿ ಭಾವನೆಯಿಂದ ಕಾಣುವ ಈ ವಿಶ್ವಾಮಿತ್ರನನ್ನು ಇಂದ್ರನು ತಿಳಿಯಲಿ. ಅದಕ್ಕಾಗಿ ಇದು ವಿಶ್ವಜಿತ್ ಯಜ್ಞವನ್ನು ಸಂಕಲ್ಪಿಸಿ ಅದರ ಪೂರ್ಣ ಫಲವನ್ನು ನಿನಗೆ ಧಾರೆ ಎರೆಯುತ್ತಿದ್ದೇನೆ. ನೀನು ಸ್ವರ್ಗಾಧಿಪನೇ ಆಗಬೇಕು. ಯಜ್ಞ ಕುಂಡದಿಂದ ರಥ ಮೇಲೆ ಬರಬಹುದು. ದೇವೇಂದ್ರ ಒಲಿದು ಯಾನವನ್ನು ಕೊಳಯಿಸಬಹುದು. ಹೀಗೆ ಭಾವಿಸಿದ್ದೆ. ಹೋಗಲಿ, ಯಾವುದು ಬಾರದೇ ಇದ್ದರು ನಿನಗೆ ನಿಜ ಮಂತ್ರ ಶಕ್ತಿಯೋ ಅಲಘು ತರೋದಿನ ತೇಜ ದಂದಿ ನಿರ್ಮಲ ವಿಮಾನ ಒಂದು ಮಾಡಿ ಅಂತರಾಳದಲ್ಲಿ ನಿಲ್ಲಿಸಿ ಆ ಭೂಪನನ ಕೌಲಿಗಾಯ್ ಒಲಿದು ಸ್ವರ್ಗಂ ಗಚ್ಚ ಪಾರ್ಥಿವ ತಿಲಕಯನಿ ನೃಪ ಸಹಿತಲ ರಥ ವೈದಿತು ಅಂಬರವ. ಕೌಶಿಕನ ಮಾತು ಹುಸಿ ಇಲ್ಲ, ಹುಸಿ ಅಲ್ಲ, ಶಿಲಾಲೇಖ. ನೀನು ಸ್ವರ್ಗವನ್ನು ಏರುವುದಕ್ಕಾಗಿ ಮಂತ್ರಶಕ್ತಿಯಿಂದಲೇ ದಿವ್ಯ ವಿಮಾನವೊಂದನ್ನು ನಿರ್ಮಾಣ ಮಾಡಿದ್ದೇನೆ. ಇದರ ಅಂತರಾಳದಲ್ಲಿ ಕೊಳ್ಳಿರು. ನಿನ್ನ ದೇಹದ ಪೃಥ್ವಿ ಭೂತಾಂಶದ ಹೊರ ಹೊದಿಕೆ ಕಳಚಿ ಬೀಳುತ್ತಿರುವಂತೆ ಪಾರ್ಥಿವಾಗ್ರಣಿ ಸ್ವರ್ಗಂಗಚ್ಚ ಸ್ವರ್ಗಂಗಚ್ಚ ಸ್ವರ್ಗಂಗಚ್ಚ. ಸಾಂಪ್ರದಾಯಿಕವಾದಂತಹ ವಿಧಾನ. ಈ ವಿಧಾನವನ್ನು ನುಡಿದು ಸಶರೀರರಾಗಿ ಒಬ್ಬ ಮಾನವ ಪ್ರವೇಶ ಮಾಡ್ತಾ ಇದ್ದಾನೆ ಎಂದಾಗಿದ್ರೆ ಇದಕ್ಕೆ ಹುನ್ನಾರ ಬೇರೆಯವರದೇ ಅಂತ ತಿಳಿಯುತ್ತದೆ. ಆದ್ದರಿಂದ ಇವ ಸ್ವರ್ಗವನ್ನು ಏರಲೇಬಾರದು. ಇದು ಈ ಮಗವನಿಗೆ ಅಪಚಾರ. ದಿಗ್ಪತಿಗಳೇ ಹಾಗೆ ದೇವತೆಗಳೇ ಏನು ನೋಡ್ತಾ ಇದ್ದೀರಿ? ಅವರನ್ನ ಅಧೋಮುಖರಾಗಿ ಕೆಳಗೆ
ಯಾರು ನೂಗಿದರು ತನು ಚಚ್ಚರಿತವಾಗುವುದು ಅಗಡ ಗಡ ಓಗಾದಿ ಸಂಜಾತ ವಿಶ್ವಾಮಿತ್ರ ಮುನಿರಾಯವ ಗುರುವರ್ಯ. ಯಾರು ಯಾರು? ಇದು ನಾನು ತ್ರಿಶಂಕು ನಿಮ್ಮ ಶಿಷ್ಯ ತ್ರಿಶಂಕು. ಹೋಗೋ, ಇನ್ನೂ ಮೇಲೆ ಹೋಗೋ. ಮೇಲೆ ಹೋಗುವ ಹಾಗಿಲ್ಲ, ಮನಮತ್ಸರದಿಂದ ಕೂಡಿದ ದೇವತೆಗಳು ಸ್ವರ್ಗದ ಒಳಗೆ ಹೋಗು. ಇಲ್ಲ, ಘಾತವೆಸಗಿದ್ರು. ನನ್ನ ಕೊರಳಿಗೆ ಕೈ ಇಕ್ಕಿ ಕೆಳಮುಖವಾಗಿ ತಳ್ಳುತ್ತಿದ್ದಾರೆ, ನನ್ನನ್ನು ಬಲವಾಗಿ ಆಘಾತಿಸಿದ್ದಾರೆ. ಸರಿಯಾದ ಇಂದ್ರನು ನಿನ್ನನ್ನು ಕೆಳಗೆ ತಳ್ಳುತ್ತಿರುವನಿ. ತಲೆ ಕೆಳಗಾಗಿ ದುಃಖಿಸದಿರು. ನಿನ್ನ ಆಕ್ರಂದನ ಕೇಳಿಸುತ್ತಿದೆ. ಅಲ್ಲಿಯೇ ನಿಲ್ಲು. ಇದು ನನ್ನ ತಪಶಕ್ತಿಯನ್ನು ನಿನಗೆ ನೀಡಿದ್ದೇನೆ. ಈಗ ಕೆಳಗೆ ಬೀಳುವ ಭಯ ಇಲ್ಲ. ಅಲ್ಲಿಯೇ ನಿಲ್ಲು. ಆದ್ರೆ ಗುರುಗಳೇ, ನನ್ನ ಆಸೆ ಬರಿದಾಗಿ ಹೋಯಿತು. ಬೇಕಾದುದು ಸ್ವರ್ಗ. ಹೋಗಲ ಸ್ವರ್ಗವೆನ್ನ ಹೋಗಲಿ ಹೋಗಲಿ. ಹೋಗಲ ಸ್ವರ್ಗವೆನ್ನು ಹೋಗಲಿ, ತತ್ಪರಿಗಣೆಯಾಗಿ ಮಾಡುವೆ ನಾನು. ಈಗ ದಕ್ಷಿಣ ಭಾಗದಳೆಂದರು ಆಗಲ ಮುನಿ ಹೇಳ್ದ. ನೀನು ಸ್ವರ್ಗಾಕಾಂಕ್ಷಿ. ನಿನಗೆ ಬೇಕಾದುದು ನಾಕದ ಸುಖ. ಆ ಸ್ವರ್ಗ ಹೋಗಲಿ. ಅದಕ್ಕೆ ಎಣೆಯಾದ ಲೋಕವೊಂದನ್ನು ತಪಶಕ್ತಿಯಿಂದ ಸಿದ್ಧಪಡಿಸ್ತೇನೆ. ದೇವಗಣ, ಪಿತೃಗಣ, ಅಪ್ಸರಾಗಣದಿಂದ ಸಿದ್ಧವಾದ ಆ ದಿವ್ಯ ಲೋಕ ದಕ್ಷಿಣ ದಿಕ್ಕಿನಲ್ಲಿ ನೋಡು. ನಿನಗಾಗಿ ನಿರ್ಮಿತವಾದುದು. ಅಲ್ಲಿ ಸಕಲ ಸುಖಗಳನ್ನು ಅನುಭವಿಸುತ್ತಾ ಸ್ವರ್ಗಾಧಿಪತಿಯಾಗ. ಹಾಗಿದ್ರೆ ಆ ಸ್ವರ್ಗಕ್ಕೆ ಹೆಸರೇನು ಗುರುಗಳೇ? ನಿನ್ನ ಹೆಸರಿನಿಂದ ಅದು ಪ್ರಸಿದ್ಧವಾಗಲಿ. ಅದು ತ್ರಿಶಂಕು ಸ್ವರ್ಗ. ನಮ್ಮನ್ನೀವ ಪ್ರಶ್ನಿಸ್ತಾ ಇದ್ದಾನೆ ಎಂಬ ಹಾಗಾಯಿತು. ಹೀಗಿರಬಾರ್ದು. ಆ ಮುನಿವರೇಣ್ಯನ ತಂತ್ರ ಇದು. ನೇರವಾಗಿ ಅವನಲ್ಲಿಯೇ ಧಾವಿಸಿ ಅವನಿಗೆ ಸರಿಯಾದ ಶಕ್ತಿ. ನಿನ್ನ ನಿಜವ
ಕೆಳಗೆ ಬಂದ ಇನ್ನು ನೀನು ಮೇಲೆ ಹೋಗುವುದಿಲ್ಲ. ನಮಗೆ ಮೇಲೆ ಹೋಗಿ ಆಗಿದೆ, ಕೆಳಗೆ ಬಂದದ್ದಲ್ಲಿ ಬೇಸರ ಇಲ್ಲ. ಪುತ್ರ, ಲೋಕ ಕಲ್ಯಾಣಾರ್ಥವಾಗಿ ದುಡಿಯಬೇಕಾದಂತಹ ನೀನು ಈಗ ನಿನ್ನ ವ್ಯಕ್ತಿ ಪ್ರತಿಷ್ಠೆಯನ್ನು ಮೆರೆಸುವುದಕ್ಕೆ ಬೇಕಾಗಿ ಉಪಸ್ವರ್ಗವನ್ನೇ ನಿರ್ಮಾಣ ಮಾಡಿ ಆ ತ್ರಿಶಂಕನ್ನು ಕುರಿಸಿದೆಯಲ್ಲ, ಎಷ್ಟು ಸರಿಯಾಗಿದೆ. ಯಾರು ತ್ರಿಶಂಕನ್ನು ಮೇಲೆ ಕಳುಹಿಸಿದೊಡನೆ ಮತ್ಸರಿಯಾದ ನೀನು ಅವನನ್ನು ಕೆಳಗೆ ದೂಡಿದೆಯಾ? ಆತ ವೀರ, ಆತ ಧೀರ, ನೀತಿವಂತನ ತ್ರಿಶಂಕು. ಅವನ ರೀತಿ ನೀತಿಗಳನ್ನು ತಿಳಿಯದೆ ಈ ರೀತಿ ತಳ್ಳಿರುವುದಕ್ಕೆ ಶಾಸ್ತಿಯನ್ನು ಅನುಭವಿಸಬೇಕು. ಗುರುಜ ಶಾಪದಿಂದ ನೀನಂದಂತೆ ಆತನಲ್ಲ, ಒಳ್ಳೆಯವನೇ ಆಗಿದ್ರೆ ನನ್ನ ಶಿಷ್ಯ ಗುರು ಸುತರಿಂದ ಶಾಪಕ್ಕೊಳಗಾಗಿ ಈ ರೀತಿ ಚಾಂಡಾಲತ್ವ ಬಂದಿದೆ ಎಂದಾಗಿದ್ರೆ ಅವನಲ್ಲಿ ಇರುವಂತಹ ಕೊರತೆ ಏನು ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಮತ್ಸರ ಅಂತ ಹೇಳಿದೆಯಲ್ಲ, ಮತ್ಸರ ಅಂತ ಇದ್ರೆ ಪುಣ್ಯ ಮಾಡಿದವರನ್ನು ಒಬ್ಬರನ್ನು ದೇವಲೋಕಕ್ಕೆ ಬರ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಇಂದ್ರ ಎಲ್ಲಿಗೂ ಜಾಗ ಇದೆ, ನನಗೂ ಇದು ನಿಶ್ಚಯ. ಅನ್ಯಮಿಂದ್ರಂ ಕರಿಷ್ಯಾಮಿ, ಮತ್ತೊಬ್ಬ ಇಂದ್ರವನ್ನೇ ನಿರ್ಮಾಣ ಮಾಡಿ ಏನು ನೀನು ಇಂದ್ರವನ್ನು ನಿರ್ಮಾಣ ಮಾಡಿದ್ರೆ ಅದು ಸನಾತನವಾದಂತಹ ಇಂದ್ರ ಆಗೋದಿಲ್ಲ, ಒಟ್ಟು ಇಂದ್ರ ಆದಾನ್. ಇನ್ನಂತವರು ಅಲ್ಲಿ ಇರಬಹುದಾದರೆ ಆ ಸತ್ಯವ್ರತೆ ಹಾಕಿರುವಾಗ ನೋಡು, ಗುರುದ್ರೋಹಿಯಾದ, ಅದು ಬ್ರಹ್ಮಹತ್ಯೆಯನ್ನು ಮಾಡಿದ, ಎಲ್ಲೆಲ್ಲಿಯೋ ಹೋಗಿ ಅಡಗಿ ಕುಳಿತ ನೀನು ಸ್ವರ್ಗದಲ್ಲಿ ಇರಬಹುದಾದರೆ ಆ ಚಂಡಾಲ ಯಾಕಿರಬಾರದು? ಅದೇ ಪ್ರಶ್ನೆ. ನೀನು ನೀತಿಗೆಟ್ಟ ಚಂಡಾಲ ಅಲ್ಲ, ನೀನು ವಿಷಯ ತಿಳ್ಕೊಂಡಂತ ಹಾಗಲ್ಲ. ನಾವು ಏನೇ ಮಾಡ್ಲಿ ನಮಗಾಗಿ ಮಾಡಿದ್ದಲ್ಲ, ನಿಮ್ಮಂತವರ ಉದ್ಧಾರಕ್ಕೆ ಮಾಡಿದ್ದು. ಏನೇ ಮಾಡಿದ್ರು ಉದ್ಧಾರವೇ ಆಗಿದೆ. ನಮ್ಮನ್ನು ಉದ್ಧರಿಸಿ ನೀನು ಏನು ಮಾಡುವುದಕ್ಕೆ ಅಲ್ಲ, ಉದ್ಧಾರ ಎಲ್ಲೋ ನನ್ನ ದೈಹಿಕವಾದ, ಮಾನಸಿಕವಾದ, ಬೌದ್ಧಿಕವಾದ, ಯೌಗಿಕವಾದ ಸತ್ವ ಏನೆಂಬುದನ್ನು
ಸನಿಹಾದಲ್ಲಿ ಋಷಿ ತಿಲಕ ನೀನು ನಿರ್ಮಿಸಿದ ಸಕಲವು ನಿಲಲಿ ಹೃದಯದಿನ್ನದರ ಸನಿಹದಲ್ಲಿ ಶ್ವಸನ ಸಖ ಪಥದ ಹೊರಗ ಸಮಬಲ ನೃಪನ ಶ್ವಸನ ಸಖ ಪಥದ ಹೊರಗ ಸಮಬಲ ನೃಪನ ನಿಲ್ಲಿಸುವುದೆಂದನು ದಿವಿಜನಾಥ ನಮೋ ನಮಸ್ತುಭ್ಯಂ ನಮೋ ನಮಸ್ತುಭ್ಯಂ. ಮುನಿಶ್ರೇಷ್ಠ, ತಿಳಿಯದೇ ಅಪರಾಧ ಮಾಡಿದೆ. ನನಗೂ ಒಂದು ಅಹಂ ಅಡಗಿತ್ತು. ನಾನು ದೊಡ್ಡವ, ನಾನು ತ್ರಿವಿಷ್ಟಪಾಧಿಪತಿ ಎಂಬ ಹಮ್ಮು ನನಗಿತ್ತು. ಎಲ್ಲ ನಾಶವಾಯ್ತಯ್ಯ. ಕ್ಷಮಿಸಬೇಕು, ಕ್ಷಮಿಸಬೇಕು. ಕರುಣಾಮಯಿ ಅಲ್ವೇ ನೀನು? ಮುನಿಪುಂಗ, ವೈಯಕ್ತಿಕವಾಗಿ ನಿನ್ನಲ್ಲಿ ನನಗೇನು ದ್ವೇಷವಿಲ್ಲ. ನನಗಾದ್ರೂ ಉಂಟ. ಆದರೆ ತ್ರಿಶಂಕು ಹಾ ಹಾ, ಕಣ್ಣೀರಿಸಿದಾಗ ಕ್ರೋಧವಶನಾದ. ಹ್ಮ್. ಅವನಿಗಾಗಿ ಸ್ವರ್ಗಲೋಕವೊಂದನ್ನು ನಿರ್ಮಾಣವೂ ಮಾಡಿದೆ. ಹೌದು, ಅದು ಹಾಗೇ ಇರಬೇಕೆಂಬುದು ನನ್ನ ಆಶೆ. ನನ್ನ ಅಭಿಪ್ರಾಯವೂ ಅದೇ. ನೀನು ಯಾವುದನ್ನು ಸೃಷ್ಟಿ ಮಾಡಿದ್ದೀಯೋ ಅದು ಹಾಗೇ ಉಳಿಯಲಿ, ಹಾಗೇ ಇರಲಿ. ಹಾಗೆಂತ ನನ್ನನಾದಂತಹ ನಾಲ್ಕಲೋಕ, ನೀನು ಸೃಷ್ಟಿಸಿದಂತಹ ನಾಲ್ಕಲೋಕ, ಇದಕ್ಕೆ ಭೇದ ಇಲ್ಲದೆ ಹೋದರೂ ಕೂಡ ಈ ಬರುವವರಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿಕೊಳ್ಳಬೇಕು. ಅಂದರೆ ಪುಣ್ಯ ಜೀವಿಗಳು, ಗಣ್ಯ ಜೀವಿಗಳು ಇಷ್ಟವರೆಗೆ ಇಲ್ಲಿಗೆ ಬರ್ತಾ ಇದ್ರು. ಹಾಗೆಂದು ಇಲ್ಲಿಗೆ ಏನು ಅಂತ ಬೇಕಲ್ವೇ? ನಿನ್ನ ಅಂಬೋಣ ಯಾವುದಿದೆಯೋ ಅದಕ್ಕೆ ಎಲ್ಲದಕ್ಕೂ ನಾನು ಅಸ್ತು ಹೇಗಿರಬೇಕು ಅಂತ ನೀನೇ ಹೇಳು. ಸ್ವರ್ಗಾಧಿಪತಿ ಮುನಿಪುಂಗವ, ಯಾವುದೇ ಕಾರಣಕ್ಕೂ ಯಜ್ಞದ ಮಧ್ಯದಲ್ಲಿ ನೀನು ಕ್ರೋಧಾವೇಶಕ್ಕೊಳಗಾಗಕೂಡದು. ನನ್ನನ್ನು ಅಥರ್ವ ಅಂಗೀರಸರು ಎಚ್ಚರಿಸಿತು. ಆದರೆ ತ್ರಿಶಂಕುವಿನ ಕಣ್ಣೀರನ್ನು ಕಂಡು ನಾನು ಉಗ್ರನಾದೆ. ಕೋಪಾವೇಶದಿಂದ ಸ್ವರ್ಗಲೋಕವನ್ನು ನಿರ್ಮಾಣವಾಯಿತು. ಮುಗುಳ್ನಗುತ್ತಿರುವ ಬೃಹಸ್ಪತಿಗಳು ಸಮಾಧಾನವನ್ನು ಹೇಳುತ್ತಿದ್ದಾರೆ. ಹೌದೌದು ಅಯ್ಯ, ವಾಯುಮಾರ್ಗದ ಆ ಕಡೆ ತ್ರಿಶಂಕು ಸ್ವರ್ಗ ಹಾಗೆಯೇ ಉಳಿಯಲಿ. ಇರಲಿ ಇರಲಿ, ನನಗೆ ತೊಂದರೆ ಇಲ್ಲ. ಇದ್ರೆ ನಿನ್ನಂತೆ ಸಕಲ ಸುಖೋಪಭೋಗಗಳನ್ನೂ ಆತನು ಅನುಭವಿಸಲಿ. ಇರಲಿ, ನಮ್ದು ಕಡಿಮೆ ಆಗಿದ್ರೆ ಇನ್ನೊಂದು ಕಲ್ಪದಲ್ಲಿ ಅವನೇ ಸ್ವರ್ಗಾಧಿಪತಿಯೂ ಆಗಲಿ. ಆದರೆ ಪುಣ್ಯಾತ್ಮರಿಗೆ ಸ್ವರ್ಗ ಪ್ರವೇಶ ಮಾಡುವ ಹೊತ್ತಿಗೆ ಅಲ್ಲಿಗೋ ಇಲ್ಲಿಗೋ ಈ ಸಂದೇಹಕ್ಕೆ ಅವಕಾಶ ಇರಕೂಡದು. ಅದಕ್ಕೆ ನಿನ್ನಂತೆ ಎಲ್ಲಾ ಸುಖಗಳನ್ನೂ ಅನುಭವಿಸುವಂತಹ ಸತ್ಯವ್ರತನಿಗೆ ಕಾಮರೂಪ ಧಾರಣ, ಹವಿರ್ಭೋಜನ, ವರ ಪ್ರದಾನ ಇಲ್ಲ. ಅದು ಬೇಡ. ಅದನ್ನು ಬಿಟ್ಟು ಉಳಿದುದೆಲ್ಲವೂ ನಿನ್ನಂತೆ ಆತನಿಗೆ ಪ್ರಾಪ್ತವಾಗಬೇಕು. ಇದನ್ನು ನೀನು ಸಮ್ಮತಿಸಬೇಕು. ಆಗಲಿ ಮುನಿಪುಂಗವ, ನಿನ್ನಿಂದಲಾಗಿ ನಾನು ಪಾಠವನ್ನು ಕಲಿತೆ. ಲೋಕದಲ್ಲಿ ಸುಖವನ್ನು ಅನುಭವಿಸುವ ಹೊತ್ತಿನಲ್ಲಿ ಸಜ್ಜನ ತೀರ್ಮಾನ ಯಾವುದಿದೆಯೋ ಅದಕ್ಕೆ ನಾವು ಅಂಗೀಕಾರ ಮುದ್ರೆಯನ್ನು ಕೊಡದೇ ಹೋದ್ರೆ ಅದೇ ನಮಗೆ ಅಧಪತನಕ್ಕೆ ದಾರಿ ಆಗುತ್ತದೆ. ಅವನು ಆಕಾಶ ಮಾರ್ಗದಲ್ಲಿ ಸಂಚರಿಸುವುದಿಲ್ಲ, ನೀನು ಯೋಚಿಸಬೇಡ. ಆದೀತು, ನಾನು ಹಾಗಿದ್ರೆ ನನ್ನ ಗದ್ದುಗೆಗೆ ನಿನ್ನ ಇದನ್ನು ಬಿಟ್ಟು ಹೋಗಬೇಡ. ಅದನ್ನು ಹಿಡ್ಕೊಂಡು ಹೇಗಿದ್ರು ಎಲುಬು ತುಂಡು ಬರ್ತೇನೆ. ಇನ್ನು ಮಾತ್ರ ಸ್ವರ್ಗ ಸೃಷ್ಟಿ ಮಾಡಬೇಡ. ಹೋಗು. ಮಹತ್ತಾದನ್ನು ಸಾಧಿಸುವನು ವಿಶ್ವಾಮಿತ್ರನೆಂದು ನನ್ನನ್ನು ಬೇಡುವುದಕ್ಕೆ ಬರುವರು ಬಹಳ ಮಂದಿಗಳು. ಮಂತ್ರದ್ರಷ್ಟಾರನಾಗ್ತೇನೆ, ಮಹಾಬ್ರಾಹ್ಮಣನಾಗ್ತೇನೆ. ವಸಿಷ್ಠರಲ್ಲಿ ಪ್ರತಿಜ್ಞಾಬದ್ಧವನಾದವನು ನಾನು. ನನ್ನ ತಪಶಕ್ತಿಯನ್ನೆಲ್ಲ ಸತ್ಯವ್ರತನಿಗೆ ದಾರಿಯಿದೆ. ಪುನಃ ಅರ್ಜಿಸಬೇಕಾಗಿದೆ. ದೂರದ ಪುಷ್ಕರ ಕ್ಷೇತ್ರ ನನ್ನನ್ನು ಕೈಬೀಸಿ ಕರೆಯುತ್ತಿದೆ. ಪ್ರಣವದ ಸನಸ್ಸಿನಲ್ಲಿ ಆತ್ಮನ ಶರವನ್ನು ಸೇರಿಸಿ ಪರಬ್ರಹ್ಮವೆಂಬ ಲಕ್ಷ್ಯದತ್ತ ಅದನ್ನು ಹರಿಯಬಿಡ್ತೇನೆ. ಪ್ರಣವೋ ಧನು ಶರಸ್ಯಾತ್ಮ ಬ್ರಹ್ಮತಲ್ಲಕ್ಷ್ಯ.
ಬ್ರಾಹ್ಮಣನಾದೆ ಬ್ರಹ್ಮ ಋಷಿಯಾದೆ ಎಲೆಗಾಧಿಸುತ್ತ ನಿನ್ನ ಛಲಕ್ಕೆ ಮೆಚ್ಚಿದೆ ನಯ್ಯ ಬಾಳಲಿದೆ ಬಹುಕಾಲ ಒಲಿದೆ ಬಿಂದಿನಲಿ ವಿಶ್ವಾಮಿತ್ರನಾದ ನೀನು, ನಿನ್ನ ಛಲಕ್ಕೆ ನಾನು ಮೆಚ್ಚಿದನಯ್ಯ. ಇದೋ 3 ಮೂರ್ತಿಗಳಂತಹ ನಾವು ಪ್ರತ್ಯಕ್ಷರಾಗಿ ನಿಂತಿದ್ದೇವೆ. ನಿನ್ನ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸಿದ್ದೇವೆ. ನೀನಿನ್ನು ಮುಂದಕ್ಕೆ ಮಹಾಬ್ರಾಹ್ಮಣನಾದೆ. ಲಕ್ಷ್ಮೀರಮಣನಿಗೆ ನಮಸ್ಕರಿಸಿದ್ದೇನೆ, ವಾಣಿಯವರನಿಗೆ ನಮಸ್ಕರಿಸಿದ್ದೇನೆ, ಪಾರ್ವತೀಪತಿಗೆ ನಮಸ್ಕರಿಸಿದ್ದೇನೆ. 3 ಮೂರ್ತಿಗಳನ್ನು ಒಮ್ಮೆಯೇ ಕಾಣುವ ಭಾಗ್ಯ ನನ್ನದಾಯಿತು. ನನ್ನನ್ನು ಅನುಗ್ರಹಿಸುವುದಕ್ಕಾಗಿಯೇ ಬಂದಿರುವ ನೀವು ಮಹಾಬ್ರಾಹ್ಮಣನೆಂದು ಹೇಳುವುದರೊಂದಿಗೆ ಬ್ರಹ್ಮರ್ಷಿ ಎಂದು ಘೋಷಿಸುತ್ತಿರುವಿರಿ. ನನ್ನ ಪ್ರತಿಜ್ಞಾ ವಾಕ್ಯ ಅದಲ್ಲ. ನಾನು ವಸಿಷ್ಠರ ಬಾಯಿಯಿಂದ ನೀನು ಬ್ರಹ್ಮರ್ಷಿಯುವುದು ಎಂದು ಹೇಳಿಸ್ತೇನೆ, ಮಹಾಬ್ರಾಹ್ಮಣ ಎಂದು ಹೇಳಿಸ್ತೇನೆ. ಈ ಮಾತು ನನ್ನದು. ನನ್ನ ಮಾತು ಅದು ವ್ಯರ್ಥವಾಗಕೂಡದು, ಆಗಬಾರದು. ವಸಿಷ್ಠರು ಹೇಳುವ ತನಕ ನನ್ನ ತಪಸ್ಸು ಮುಂದುವರಿಯುತ್ತದೆ. ವಸಿಷ್ಠರೇ ಅಯ್ಯ ಕೌಶಿಕ, ಚಿತ್ತದೋಳ್ ಶಂಕಿಸದಿರು, ಚಿತ್ತದೋಳ್ ಶಂಕಿಸದಿರು, ನೀನೆಂದು ಉತ್ತಮ ಬ್ರಹ್ಮ ಋಷಿಯಾದೆ, ನೀನಿಂದು ಉತ್ತಮ ಬ್ರಹ್ಮ ಋಷಿಯಾದೆ ನಡೆಯುತ್ತ ಅಯ್ಯ ವಿಶ್ವಾಮಿತ್ರ, ಭಗವನ್, ಮೇಘಗಳೆರಡು ಸಂಘರ್ಷಿಸಿದಾಗ ಮಿಂಚು ಹೊಳೆಯುತ್ತದೆ. ಹಾಗಾದರೆ ಸಂಘರ್ಷದಿಂದ ಜ್ಞಾನದ ಉದ್ದೀಪನವೂ ಆಗುತ್ತದೆ ಎಂಬ ಸತ್ಯವನ್ನು ಪ್ರಕೃತಿಯೇ ತೋರಿಸಿತು ಅಂತ ಅರ್ಥ. ನನ್ನ ಮಧ್ಯೆ ಹುಟ್ಟಿಕೊಂಡಂತಹ ಸಂಘರ್ಷ ನೀನು ಬ್ರಹ್ಮರ್ಷಿಯಾಗುವಲ್ಲಿ ಪರ್ಯವಸಾನವಾಯಿತು. ನೀನು ಬ್ರಹ್ಮರ್ಷಿಯಾದೆ, ನೀನು ಮಹಾಬ್ರಾಹ್ಮಣನಾದೆ. ನಿನ್ನ ಬ್ರಹ್ಮರ್ಷಿತ್ವವನ್ನು ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡೆ. ಆದರೆ ಇದು ತನಕದ ಸಂಘರ್ಷದಲ್ಲಿ ನೀನು ಆರ್ಜಿಸಿದಂತಹ ಶಕ್ತಿಗಳನ್ನು ಯಾರ್ಯಾರಿಗೋ ಯಾವುದಕ್ಕೋ ಎಲ್ಲ ವಿನಿಯೋಗಿಸಿದೆ. ರಂಭೆಗಾಗಿ 10,000 ವರ್ಷದನ್ನು ಮುಗಿಸಿದೆ, ಮೇನಕೆಗಾಗಿ ಮತ್ತಷ್ಟನ್ನು ಕಳೆದುಕೊಂಡೆ, ತ್ರಿಶಂಕುವಿಗಾಗಿ ಮತ್ತಷ್ಟನ್ನು ಕಳೆದುಕೊಂಡೆ. ಇದಿಷ್ಟೂ ಆದದ್ದು ವಸಿಷ್ಠ ದ್ವೇಷ ಒಂದೇ ಕಾರಣವಾಗಿ, ಇನ್ನು ದ್ವೇಷ ಅಲ್ಲ. ನೀನು ಬ್ರಹ್ಮರ್ಷಿಯಾದೆ, ಮುಂದೆ ಲೋಕದ ಉದ್ಧಾರಕ್ಕೆ ನಿನ್ನ ಬ್ರಹ್ಮರ್ಷಿತ್ವ ವಿನಿಯೋಗಿಸಲ್ಪ. ಯಾವನು ಬ್ರಹ್ಮಜ್ಞನೋ ಮಹಾಬ್ರಾಹ್ಮಣನೋ ಬ್ರಹ್ಮರ್ಷಿಯೋ ಅವನು ಸಕಲ ದೇವತೆಗಳನ್ನೂ ತನ್ನ ದೇಹದಲ್ಲಿರಿಸಿಕೊಳ್ಳುವುದಕ್ಕೆ ಶಕ್ತನಾಗ್ತಾನೆ. ಈ ಲೋಕವನ್ನು ಆರ್ಯವಾಗಿಸುವುದು ನನ್ನ ಉದ್ದೇಶ. ಲೋಕ ಕಲ್ಯಾಣಕ್ಕಾಗಿ, ಎಲ್ಲರ ಉದ್ಧಾರಕ್ಕಾಗಿ ಸತತ ಶ್ರಮಿಸುತ್ತೇನೆ ಎನ್ನುತ್ತಿದ್ದಂತೆ ಅಗಸ್ಯರು ಸಪ್ತರ್ಷಿ ಮಂಡಲದಲ್ಲಿದ್ದವರು ನನಗೊಂದು ಸ್ಥಾನವನ್ನು ತೆರವಾಗಿಸಿದ್ದಾರೆ. ಸಪ್ತರ್ಷಿಗಳಲ್ಲಿ ಒಬ್ಬನಾಗಿ ಲೋಕ ಕಲ್ಯಾಣೇಚ್ಛವಾಗಿ ಸಿದ್ಧಾಶ್ರಮವನ್ನು ರಚಿಸಿಕೊಂಡು ಎಲ್ಲರ ಉದ್ಧಾರಕ್ಕಾಗಿ ಯಜ್ಞಾದಿ ಕರ್ಮಗಳಲ್ಲಿ ಆಸಕ್ತನಾಗ್ತೇನೆ. ಅನುಗ್ರಹವಿರಲಿ. ಮೂರ್ತಿಗಳು ಅನುಗ್ರಹಿಸಿರಿ, ಅನುಗ್ರಹಿಸಿರಿ. ಶ್ರೀ ಮಂಜುನಾಥಗೆ ಮಂಗಳ, ಮಹಮ್ಮಯ್ಯಗೆ ಮಂಗಳ, ಮಹಾಗಣಪತಿಗೆ ಮಂಗಳ.